ओम शांति, ओम शांति, ओम शांति, ओम। तेरी नजरों में हम हैं भगवन, हमारी नजरों में तुम सदा चले यही सिलसिला। तुम्हारे सामने हो हम, हमारे सामने हो तुम। तेरी नजरों में हम हैं भगवन, मिला जो मिलने का भाग्य बड़ा, कल्प में बस एक ही बार। मिला जो मिलने का भाग्य बड़ा, कल्प में बस एक ही बार। मधुर मिलन का सुख अनुपम, संगम का ये दिव्य उपहार। नैन मिले दिल खिले, नैन मिले दिल खिले, हर गुलों के माली हो तुम। तेरी नजरों में हम हैं भगवन, साथ रहेंगे, साथ चलेंगे, होंगे ना अब तुमसे जुदा। साथ रहेंगे, साथ चलेंगे, होंगे ना अब तुमसे जुदा। तेरी रूहानी दृष्टि पड़ी जो, भाग्य हमारा चमक उठा। एहसास है पास हो तुम, एहसास है पास हो तुम, हर मंजर में छाए हो तुम। तेरी नजरों में हम हैं भगवन, हमारी नजरों में तुम सदा चले यही सिलसिला। तुम्हारे सामने हो हम, हमारे सामने हो तुम। तेरी नजरों में हम हैं भगवन, हमारी नजरों में तुम सदा चले यही सिलसिला। तुम्हारे सामने हो हम, हमारे सामने हो तुम। तुम्हारे सामने हो हम, हमारे सामने हो तुम। तुम्हारे सामने हो हम, हमारे सामने हो तुम। ಓಂ ಶಾಂತಿ. ಇವತ್ತು
11/5/2025 ಭಾನುವಾರ. ಅವ್ಯಕ್ತ ಬಾಪ್ತಾದ ಬಾಬರವರ ಅವ್ಯಕ್ತವಾಣಿ 7/3/2005. ಅದು ರಿವೈಸ್ ಆಗ್ತಾ ಇದೆ. संपूर्ण पवित्रता का व्रत रखना और मैपन को समर्पित करना ही शिव जयंती मनाना है. ಸಂಪೂರ್ಣ ಪವಿತ್ರತೆಯ ವ್ರತವನ್ನ ಮಾಡೋದು ಮತ್ತು ನನ್ನತನವನ್ನು ಸಮರ್ಪಿತ ಮಾಡುವುದೇ ಶಿವ ಜಯಂತಿಯನ್ನು ಆಚರಿಸಿದಂತೆ. ಗೊತ್ತಾಯ್ತಲ್ವಾ? ಮಹಾವಾಕ್ಯ ಇವತ್ತು ಶಿವ ಜಯಂತಿಗೆ ಸಂಬಂಧಪಟ್ಟು ಮಾರ್ಚ್ 7, 2005. ಶಿವ ಜಯಂತಿ ಅಂದ ಕೂಡಲೇ ವೃತ ನೆನಪಾಗ್ತದೆ. ಬಾಬಾ ಹೇಳೇ ಬಿಟ್ರು, ಸಂಪೂರ್ಣ ಪವಿತ್ರತಾಕ ವೃತ ರಖನ. ಆಮೇಲೆ ಸಮರ್ಪಿತ, ಮೈಪನ್ಕೋ ಸಮರ್ಪಿತ ಕರ್ನ. ಇದೇ ಶಿವ ಜಯಂತಿಯನ್ನ ಮಾಡಿದಂತೆ. आज विशेष शिव बाप अपने सालिग्राम बच्चों का बर्थडे मनाने आए हैं. शिव बाप सालिग्राम बच्चे, ಶಿವ ತಂದೆ ಸಾಲಿಗ್ರಾಮ ಮಕ್ಕಳ ಹುಟ್ಟು ಹಬ್ಬವನ್ನ ಆಚರಿಸಲಿಕ್ಕೆ ಬಂದಿದ್ದಾರೆ. आप बच्चे बाप का जन्मदिन मनाने आए हो. बाप दादा बच्चों का बर्थडे मनाने आए हैं ಅಲ್ವಾ? ಬಾಬಾ ಮಕ್ಕಳ ಬರ್ತ್ಡೇ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವೆಲ್ಲ ಮಕ್ಕಳು ಮಧುಬನದಲ್ಲಿ ಸೇರಿದ್ದೀವಿ. ಬಾಬನ ಬರ್ತ್ಡೇ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ಯಾಕೆ ಅಂತಂದ್ರೆ ಬಾಪ ಕಾ ಬಚ್ಚೋನ್ ಸೆ ಬಹುತ್ ಪ್ಯಾರ್ ಹೈ. ಬಾಬನಿಗೆ ಮಕ್ಕಳ ಜೊತೆಗೆ ಬಹಳ ಪ್ರೀತಿ. ಅದಕ್ಕೆ ಮಕ್ಕಳ ಬರ್ತ್ಡೇ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. बाप अवतरित होते ही यज्ञ रचते ही और यज्ञ में ब्राह्मणों के बिना यज्ञ संपन्न नहीं होता है. इसलिए ये बर्थडे अलौकिक है, न्यारा और प्यारा है. ಈ ಅಲೌಕಿಕ ಬರ್ತ್ಡೇಯ ವಿಶೇಷತೆ ಏನು? ಒಂದೇ ವಿಶೇಷತೆ, ತಂದೆ ಮಕ್ಕಳ ಬರ್ತ್ಡೇ ಮಾಡ್ಲಿಕ್ಕೆ ಬಂದಿದ್ದಾರೆ, ಮಕ್ಕಳು ತಂದೆಯ ಬರ್ತ್ಡೇ ಮಾಡ್ಲಿಕ್ಕೆ ಬಂದಿದ್ದೀವಿ. ಎರಡನೇದಾಗಿ ಬಾಬಾ ಅವತರಿತ ಆದಂತೆನೆ ಯಜ್ಞ ರಚನೆ ಆಯ್ತು. ಬಾಬಾ ಬಂದ್ರು, ಯಜ್ಞ ರಚನೆ ಆಯ್ತು. ಯಜ್ಞ ರಚನೆ ಆಯ್ತು, ಬ್ರಾಹ್ಮಣ ಮಕ್ಕಳು ಬಂದೆವು. ಹಾಗಾದ್ರೆ ಬಾಬರವರ ಹುಟ್ಟು ಹಬ್ಬ, ಸರ್ವ ಬ್ರಾಹ್ಮಣ ಮಕ್ಕಳ ಹುಟ್ಟು ಹಬ್ಬ ಏನಾಯ್ತು? ಒಂದೇ ಆಯ್ತು. ಯಾಕೆಂದ್ರೆ ಯಜ್ಞದಲ್ಲಿ ಬ್ರಾಹ್ಮಣರಿಲ್ಲ ಅಂದ್ರೆ ಯಜ್ಞ ಸಂಪನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಲೌಕಿಕ ಬರ್ತ್ಡೇ, ಎಲ್ಲಕ್ಕಿಂತ ಭಿನ್ನವಾದ ಪ್ರಿಯವಾದ ಬರ್ತ್ಡೇ, ನ್ಯಾರ ಮತ್ತು ಪ್ಯಾರ. ಇನ್ನೊಂದು ಬರ್ತ್ಡೇ ವಿಶೇಷತೆ ನೋಡಿ, ಬಾಬಾ ಹೇಳ್ತಿದ್ದಾರೆ, ಐಸಾ ಬರ್ತ್ಡೇ जो बाप और बच्चों का इकट्ठा हो, ये सारे कल्प में ना हुआ है, ना कभी हो सकता है. ತಂದೆ ಮತ್ತೆ ಮಕ್ಕಳ ಹುಟ್ಟು ಹಬ್ಬ ಒಟ್ಟಿಗೆ ಒಂದೇ ದಿನ ಅನ್ನುವಂಥದ್ದು ಎಲ್ಲಿಯೂ ಇಲ್ಲ, ಮುಂದೆ ಎಂದೆಂದಿಗೂ ಇಲ್ಲ. ಇನ್ನೊಂದು ವಿಶೇಷತೆ ಹೇಳ್ತಾರೆ ಬಾಬಾ, ಬಾಪ್ है निराकार. एक तरफ निराकार है, दूसरी तरफ जन्म मनाते हैं. ಬಾಬಾ ನಿರಾಕಾರ, ಅವನಿಗೆ ದೇಹದ ಆಕಾರ ಇಲ್ಲ. ಇನ್ನೊಂದು ಕಡೆ ಬಾಬನ ಜನ್ಮದಿನವನ್ನ ಮಾಡ್ತಾ ಇದ್ದೀವಿ. एक ही शिव बाप है जिसको अपना शरीर नहीं होता. ಇಡೀ ಜಗತ್ತಿನಲ್ಲಿ 3 ಲೋಕ ಅಡ್ಡಾಡಿ ಬನ್ನಿ, ದೇಹನೇ ಇಲ್ಲದಿರುವಂತ ತಂದೆ ಒಬ್ರೆ, ನಿರಾಕಾರ ಪರಂಜ್ಯೋತಿ ಸ್ವರೂಪ ನನ್ನ ತಂದೆ ಶಿವಬಾಬಾ.
ಅವಂದು ಹುಟ್ಟುಹಬ್ಬ. विशेषते अनिस्ता ಇದೆ ಅಲ್ವಾ? इसलिए ब्रह्मा बाप के तन में अवतरित होते हैं. ನನಗೆ ನಂದೇ ಸ್ವಂತ ಶರೀರ ಇಲ್ಲ, ನನಗೆ ದೇಹ ಇಲ್ಲ, ಅದಕ್ಕೆ ನಾನು ಬ್ರಹ್ಮ ಬಾಬರವರ ತನುವಿನಲ್ಲಿ ಅವತರಿತ ಆಗ್ತೀನಿ. यह अवतरित होना ही जयंती के रूप में मनाते. ಗೊತ್ತಾಯ್ತಲ್ವಾ? ಬಾಬಾ ಹೇಳ್ತಾರೆ ನನ್ನ ಹುಟ್ಟುಹಬ್ಬ ಹೆಂಗೆ ಅಂತ. ಬಾಬಾ ಅದನ್ನ ಸ್ಪಷ್ಟೀಕರಣಗೊಳಿಸ್ತಾರೆ. ನನಗೆ ದೇಹ ಹೊಸತಾಗಿ ದೇಹ ಜನ್ಮ ತಗೊಂಡ್ರೆ ಜನ್ಮದಿನ ಅಂತೀವಿ ನಾವೆಲ್ಲ. ಇದು ಹಂಗಲ್ಲ, ಇದು ನ್ಯಾರ ಮತ್ತು ಪ್ಯಾರ ಜನ್ಮದಿನ. ಅವರಿಗೆ ಶರೀರ ಇಲ್ಲದಿರುವುದರಿಂದ ಬ್ರಹ್ಮ ಬಾಬರವರ ತನುವಿನಲ್ಲಿ ಅವತರಿತ ಆಗ್ತಾರೆ. ಅವತರಿತ ಆಗುವುದೇ ಜಯಂತಿ, ಹುಟ್ಟಿದ ದಿನ ನಂದು. तो आप सभी बाप का जन्मदिन मनाने आए हो या अपना मनाने आए हो? ನೀವು ಬಾಬನ ಹುಟ್ಟುಹಬ್ಬ ಮಾಡ್ಲಿಕ್ಕೆ ಬಂದಿದ್ದೀರೋ, ನಿಮ್ಮ ಹುಟ್ಟುಹಬ್ಬ ಮಾಡ್ಲಿಕ್ಕೆ ಬಂದಿದ್ದೀರೋ? मुबारक देने आए हो या मुबारक लेने आए हो? ಹ್ಯಾಪಿ ಬರ್ಡೇ ಬಾಬಾ ಅಂತ ಬಾಬನಿಗೆ ಮುಬಾರಕ್ ಶುಭಾಶಯ ಹೇಳಲಿಕ್ಕೆ ಬಂದಿದ್ದೀರೋ ಅಥವಾ ಶುಭಾಶಯವನ್ನ ತಗೊಳ್ಳಿಕ್ಕೆ ಬಂದಿದ್ದೀರೋ? यह साथ साथ का वायदा बच्चों से बाप का है. ಇದು ಜೊತೆ ಜೊತೆಗೆ ವಾಯ್ದ, ಮಕ್ಕಳ ಜೊತೆಗೆ ಬಾಬನ ವಾಯ್ದ. अभी भी संगम पर कंबाइंड साथ है, अवतरण भी साथ है, परिवर्तन करने का कार्य भी साथ है, गैर परमधाम में चलने में भी साथ साथ है. यह है बाप और बच्चों का प्यार का स्वरूप. ನೋಡಿ, ಸಂಗಮ ಯುಗ. ಸಂಗಮ ಅಂದ್ರೇನೆ ಬಾಬಾ ಮತ್ತು ಮಕ್ಕಳ ಕಂಬೈಂಡ್. ಯಾರು ಒಟ್ಟಾದದ್ದು? ಯಾರ ಸಂಗಮ? बाप और बच्चों का संगम कंबाइंड साथ है. ಅವತರಣೆಯನ್ನು ಜೊತೆಗೇನೆ ಬಾಬಾ ಬಂದ್ರು, ಜ್ಞಾನ ಕೊಟ್ಟದ ತಡ ನಾವು ಬಂದ್ಬಿಟ್ಟೆವು. ಅವತರಣೆಯನ್ನು ಸಾಥ್ ಸಾಥ್, ಪರಿವರ್ತನೆಯ ಕಾರ್ಯನೂ ಜೊತೆಗೇನೆ. ನಾಳೆ ಪರನಾಮಕ್ಕೆ ಹೋಗುದು ಬಾಬನ ಜೊತೆಗೇನೆ. ಈ ಜೊತೆಗೆ ಇದೆ ಅಲ್ಲ, ಇದು ಬಾಪ್ और बच्चों के प्यार का स्वरूप. ಬಾಬಾ ಮತ್ತೆ ಮಕ್ಕಳ ನಡುವೆ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಪ್ರೀತಿಯ ಸ್ವರೂಪ. बाबा ತಿಳಿಸ್ತಾರೆ, शिव जयंती भगत भी मनाते हैं, लेकिन वो सिर्फ ಶಿವ ಜಯಂತಿಯನ್ನ ಭಕ್ತರು ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ? ಪುಕಾರ್ತೆ ಹಿ ಅಲ್ವಾ? ಶಿವ ಬೇಗ ಬಾರೋ, ಹರ ಬೇಗ ಬಾರೋ ಅಂತೆಲ್ಲ ಅವರು ಪುಕಾರ್ತೆ ಹಿ ಕರೀತಾರೆ. ಆಮೇಲೆ ಗೀತ್ ಗಾತೆ ಹಿ ಏನ್ ಮಾಡ್ತಾರೆ? ಅವ್ರು ಹಾಡು ಹಾಡ್ತಾರೆ ಶಿವರಾತ್ರಿಗೆಲ್ಲ. आप पुकारते नहीं, आपका मनाना अर्थात समान बनना. ನಾವು ಆಚರಿಸುವುದಂತಂದ್ರೆ ತಂದೆಯ ಸಮಾನ ಆಗೋದು. ಮನಾನ ಸಮಾನ ಬನ್ನ. ಮನಾನ ಅರ್ಥಾತ್ ಹಾಗೆ ನಾವು ಆಚರಿಸಂಗಿಲ್ವಾ? ನಮ್ಮದೇನು ಮನಾನ ಅಂತಂದ್ರೆ ಅರ್ಥ? ಸದಾ ಉಮಂಗ್ ಉತ್ಸಾಹ ಸೆ ಉಡ್ತೇ ರಹನ. ನಾವು ಶಿವ ಜಯಂತಿ ಮಾಡ್ತೀವಿ. ಎಷ್ಟು ಇಡೀ ವರ್ಷದಲ್ಲಿ ಮಾಡಬಾರ್ದು ಸರ್ವಿಸ್ ಎಲ್ಲ ಎಲ್ಲಿ ಮಾಡ್ತೀವಿ? ಶಿವ ಜಯಂತಿಗೆ ಮಾಡ್ತೀವಿ. ಎಷ್ಟು ಉಮಂಗ್ ಉತ್ಸಾಹ ಸೆ ಉಡ್ತೇ ರಹನ, ಇಸ್ಕ ಉತ್ಸವ ಕೇತೆ ಹಿ. ಹೌದಾ ಅಲ್ಲ? ಅದಕ್ಕೆ ಉತ್ಸವ ಅಂತ ಕರೆಯಲಾಗ್ತದೆ. ಉಮಂಗ್ ಉತ್ಸಾಹದಿಂದ ಹಾರುವುದೇ ಉತ್ಸವ. उत्सव का अर्थ ही है उत्साह में रहना. उत्सव ಅಂದ್ರೆ ಅರ್ಥ ಶಿವರಾತ್ರಿ ಉತ್ಸವ ಅಂದ್ರೆ ಉತ್ಸಾಹದಲ್ಲಿರುವುದು. तो सदा उत्सव अर्थात उत्साह में रहने वाले होना. सदा उत्साहदಲ್ಲಿರೋರಲ್ವಾ? सदा या कभी कभी है? बोलो. वैसे देखा जाए तो ब्राह्मण जीवन का श्वास ही है उमंग उत्साह. ब्राह्मण जीवनದ ಶ್ವಾಸವೇ उमंग उत्साह. जैसे श्वास के बिना रह नहीं सकते. ಶ್ವಾಸ ಇಲ್ಲ ಅಂದ್ರೆ ಇರ್ಲಿಕ್ಕಾಗೋದಿಲ್ಲ.
ब्राह्मण आत्मा ही उमंग उत्साह के बिना ब्राह्मण जीवन में रह नहीं सकते। ಉಮಂಗ್ ಉತ್ಸಾಹ ಇಲ್ಲ ಅಂದ್ರೆ ಅದೆಂತ ಬ್ರಾಹ್ಮಣ ಜೀವನ? ಶ್ವಾಸ ಇಲ್ಲ ಅಂದ್ರೆ ಬದುಕಿಲ್ಲ. ಬ್ರಾಹ್ಮಣ ಜೀವನದಲ್ಲಿ ಉಮಂಗ್ उत्साह ಇಲ್ಲ ಅಂದ್ರೆ ब्राह्मण जीवन ಇಲ್ಲ. ऐसे अनुभव करते हो? अनुभव करते हो? देखो, विशेष शिव जयंती मनाने के लिए कहां कहां से दूर दूर से भाग भाग करके आए हो. ಎಂತ ಮಕ್ಕಳು ನೀವು, ಎಲ್ಲೆಲ್ಲಿಂದ ಬಂದಿದ್ದೀರಿ ಶಿವ ಜಯಂತಿ ಮಾಡ್ಲಿಕ್ಕೆ? दूर दूरದಿಂದ ಓಡೋಡಿ ಬಂದಿದ್ದೀರಿ. बाप दादा को अपने जन्मदिन की इतनी खुशी नहीं है जितनी बच्चों के जन्मदिन की है. ಬಾಬಾ ಅಂತ ನಂದು ಜನ್ಮದಿನದ ನನ್ಗೇನಷ್ಟು ಖುಷಿ ಇಲ್ಲ, ಆದ್ರೆ ಮಕ್ಕಳ ಜನ್ಮದಿನದಷ್ಟು ಖುಷಿ ನನ್ಗಿಲ್ಲ. ಮಕ್ಕಳ ಜನ್ಮದಿನ ಎಷ್ಟು ಖುಷಿಯಿಂದ ಹಾರ್ಕೊಂಡು ಚಿಕ್ಕೊಂಡು ಹೆಂಗೆ दूर दूरದಿಂದ ಓಡೋಡಿ ಹೆಂಗ್ ಬಂದಿದ್ದೀರಿ. बाप दादा को अपने जन्मदिन की इतनी खुशी नहीं है. ಅಯ್ಯೋ ನನ್ನ ಇವತ್ತು ಹುಟ್ಟಬ್ಬ ಅಂತ ಬಾಬನಿಗೆ ಅಷ್ಟು ಖುಷಿ ಇಲ್ಲ. ಯಾರಷ್ಟು? जितनी बच्चों के जन्मदिन की, मಕ್ಕಳ जन्मदिनದ ಖುಷಿ ಎಷ್ಟು. इसलिए बाप दादा एक एक बच्चे को पदम गुणा खुशी की तालियां भर भर करके मुबारक दे रहे हैं. मुबारक हो बच्चे, मुबारक हो बच्चे, मुबारक हो. ಅದಕ್ಕೋಸ್ಕರ ಬಾಬಾ ನಿಮ್ಮ ಜನ್ಮದಿನ ಅಂದ್ರೆ ನಂಗೆ ಬಹಳ ಸಂತೋಷ. ಅದಕ್ಕೆ ಒಂದೊಂದು ಮಕ್ಕಳಿಗೂ ಪದಮ ಪಟ್ಟಿನಷ್ಟು ಖುಷಿಯನ್ನು ಬೊಗಸೆ ತುಂಬಿ ತುಂಬಿ ನಾನು ನಿಮಗೆ ಶುಭಾಶಯ ಕೊಡ್ತಿದ್ದೀನಿ. ಶುಭಾಶಯ, ಶುಭಾಶಯ ಮಕ್ಕಳೇ, ಶುಭಾಶಯ. बाप दादा को आज के दिन सच्चे भगत भी बहुत याद आ रहे हैं. ನಾವೆಲ್ಲ ಮಕ್ಕಳು ಕುಂತೀವಿ, ಅವನಿಗೆ ಯಾರ್ದು ನೆನಪಂತೆ? ಅವನ ಸತ್ಯ ಭಕ್ತರದು ನೆನಪಾಗ್ತಾ ಇದೆ. ಅವರು ವೃತ್ತ ರಕ್ತೆ ಭಕ್ತರು ಏನ್ ಮಾಡ್ತಾರೆ ಹೇಳಿ? ಶಿವರಾತ್ರಿಗೆ ಏನ್ ವೃತ್ತ ಇಡ್ತಾನೆ? ಉಪವಾಸ ವೃತ್ತ, ಜಾಗರಣೆಯ ವೃತ್ತ, ಮತ್ತೆ ಪೂಜಾ ವೃತ್ತ, ನಿದ್ರೆ ಬಿಟ್ಟು ಎಲ್ಲ ಬಿಲ್ಲು ಪತ್ರೆ ಅವೆಲ್ಲ ಹಾಕೊಂಡು ಎಷ್ಟು ಪೂಜೆ. ವಹ ವೃತ್ತ ರಕ್ತೆ ಹಿ ಏಕ ದಿನ का. आपने व्रत रखा है सारे जीवन में संपूर्ण पवित्र बनने का. ಅವರು ಒಂದು ದಿನ ವ್ರತ ಇಡ್ತಾರೆ, ನಾವು ನಮ್ಮ ಜೀವನದಲ್ಲಿ ಸಂಪೂರ್ಣ ಪವಿತ್ರ ಆಗುವಂತಹ ವ್ರತವನ್ನ, ಇಡೀ ಜೀವನ ಪರ್ಯಂತ ವ್ರತವನ್ನ ಇಟ್ಕೊಂಡಿವಿ. ನೆಕ್ಸ್ಟ್ ವಹ ಖಾನೆ ಕಾ ವ್ರತ ರಕ್ತೆ. ಉಪವಾಸ ಮಾಡ್ತಾರೆ, ಬಾಳೆಹಣ್ಣವೆಲ್ಲ ತಿನ್ಬೋದು, ಆದ್ರೆ ಊಟ ಬಿಟ್ಟೇ ಇರ್ತಾರೆ. ಉಪವಾಸ ವ್ರತ ಮಾಡ್ತಾರೆ, ಖಾನೆ ಕಾ ವ್ರತ. आपने भी मन के भोजन, व्यर्थ संकल्प, नेगेटिव संकल्प, अपवित्र संकल्पों का व्रत रखा है. ನಾವೆಲ್ಲರೂ ಅವರು ಆಹಾರದ ವ್ರತ ಇಟ್ಕೊಂಡರೆ, ಅದು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ಮುಟ್ಟಂಗಿಲ್ಲ ಅಂತ ಹೇಳಿ, ನಾವು ಮನಸ್ಸಿನ ಭೋಜನದ ವ್ರತ, ಮನಸ್ಸಿಗೆ ವ್ಯರ್ಥ ಭೋಜನವನ್ನ, ವ್ಯರ್ಥ ಸಂಕಲ್ಪವನ್ನ, ನಕಾರಾತ್ಮಕ ಸಂಕಲ್ಪಗಳನ್ನ, ಅಪವಿತ್ರ ಸಂಕಲ್ಪಗಳನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಅವರು ಭೋಜನ ಸ್ವೀಕಾರ ಮಾಡೋದಿಲ್ಲ. ನಾವು ಮನಸ್ಸಿಗೆ ಸಂಬಂಧಪಟ್ಟ ಭೋಜನ, ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, अपवित्र संकल्पದ व्रत रखा है. पक्का व्रत रखा है? पक्का? ये डबल फॉरनर्स आगे आगे बैठे ही बाबा ಮುಂದೆ ವಿದೇಶಿಯರು ಕುಂತಾರೆ. ये कुमार बोलो, ಕುಮಾರನೇ ವ್ರತ ರಖಾ ಹೇ? ಬಾಬನ ಮುಂದೆ ಕೆಲವು ಕುಮಾರರು ಕೂತ್ಕೊಂಡಿದ್ದಾರೆ. ಕುಮಾರರು ಪಕ್ಕಾ ವ್ರತ ಕೈಗೊಂಡಿದ್ದೀರಾ? ಪಕ್ಕಾ? ಕಚ್ಚಾ ನಹಿ? ಮಾಯಾ ಸುನ್ ರಹಿ ಹೇ? ಬಾಬಾ ನನ್ ಪಕ್ಕಾ ವ್ರತ ಕೈಗೊಂಡಿದ್ದೀನಿ, ನಾನ್ ಇವತ್ತು ವ್ಯರ್ಥ ಸಂಕಲ್ಪ, ವ್ಯರ್ಥ ನೆಗೆಟಿವ್ ಸಂಕಲ್ಪ, ಅಪವಿತ್ರ ಸಂಕಲ್ಪ ಯಾವ್ದು ಮಾಡಂಗಿಲ್ಲ, ಎಲ್ಲ ಪಕ್ಕಾ ವ್ರತ ಕೈಗೊಂಡಿದ್ದೀನಿ ಬಾಬಾ ಅಂದ ಕೂಡಲೇ ಮಾಯೆ ಕೇಳ್ತಾ ಉಂಟಂತೆ. ಅಷ್ಟೊತ್ತಿಗೆ ಕೆಳಗಡೆ ಕುಂತವ್ರು ಸಾಬ್ झंडिया हिला रहे हैं ना, माया देख रही है, झंडिया हिला रही है. जब व्रत रखते ही ಏನ್ ವ್ರತ ಹಾಗಾದ್ರೆ ಮಧ್ಯ ಶಬ್ದದಲ್ಲಿ ಹೇಳಿ? ಪವಿತ್ರ बनना ही है.
तो व्रत रखना अर्थात श्रेष्ठ वृत्ति बनाना. ಈ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ಅಪವಿತ್ರ ಸಂಕಲ್ಪವನ್ನ ನಾನು ಮಾಡಂಗಿಲ್ಲ, ಸ್ವೀಕರಿಸಂಗಿಲ್ಲ ಅಂದ್ರೆ ಪವಿತ್ರ ಬನನಾ ಹಿ ಹೈ, ಅಂದ್ರೆ ಶ್ರೇಷ್ಠ ವೃತ್ತಿ ಬನಾನ. ನಾವು ಶ್ರೇಷ್ಠ ವೃತ್ತಿಯನ್ನ ರೂಪಿಸಿಕೊಂಡಂತೆ. तो जैसी वृत्ति होती है, एटीट्यूड श्रेष्ठ आದ ಕೂಡಲೇ जैसा वृत्ति वैसे ही दृष्टि कृति स्वतः ही बन जाती है. ನಮ್ದು एटीट्यूड ಶ್ರೇಷ್ಠ ಆದ ಕೂಡಲೇ ನಮ್ಮ ದೃಷ್ಟಿನೂ ಶ್ರೇಷ್ಠ ಆಗ್ತದೆ, ನಮ್ಮ ಕೃತಿನೂ ಶ್ರೇಷ್ಠ ಆಗ್ತದೆ. ನೋಡುವ ನೋಟ, ಮಾಡುವ ಕರ್ಮ ಎಲ್ಲ ಶ್ರೇಷ್ಠ ಆಗ್ತದೆ. तो ऐसा वृत्ति रखा है ना. पवित्र शुभ वृत्ति, पवित्र शुभ दृष्टि. जब एक दो को देखते हो तो क्या देखते हो? ಒಬ್ರು ಇನ್ನೊಬ್ಬರನ್ನ ನೋಡುವಾಗ ಏನ್ ನೋಡ್ತೀರಿ? पवित्र शुभ दृष्टि, पवित्र शुभ वृत्ति. क्या देखते हो? फेस को देखते हो. ಪಟ್ಟಂತ ಮತ್ತೊಬ್ಬರ ನೋಡುವಾಗ ಮುಖ ನೋಡಂಗಿಲ್ವಾ? ಬೇರೆ ನೋಡುವಾಗ ಮೊದಲು ಕೈಕಾಲು ನೋಡ್ತೀವ? ಮೊದಲೇ ನೋಡ್ತೀವಿ, ಮುಖವನ್ನ ನೋಡ್ತೀವಿ. ಅಥವಾ ಭ್ರುಕುಟಿ के बीच चमकती हुई आत्मा को देखते हो. ಏನ್ ನೋಡ್ತೀರಿ? ಸಡನ್ನ ಬೇರೆಯನ್ನ ಕಂಡ ಕೂಡಲೇ ಮುಖ ನೋಡ್ತೀವಿ. ಭ್ರುಕುಟಿಯ ನಡುವೆ ಹೊಳೆಯುವ ಆತ್ಮವನ್ನ ನೋಡ್ತೀರಾ? कोई बच्चे ने पूछा, बाबा जब बात करना होता है, काम करना होता है, तो फेस को देख करके ही बात करनी पड़ती है. ಮಕ್ಕಳು ಅಂತಾರಂತೆ ಬಾಬನ ಹತ್ರ ಬಂದು, ಬಾಬಾ ನಾವು ಏನಾರ ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ, ಅವ್ರಿಗೆ ಏನಾರ ಕೆಲಸ ಹೇಳ್ಬೇಕಾದ್ರೆ ಅವ್ರ ಮುಖ ನೋಡಿ ಮಾತಾಡ್ಬೇಕಲ್ಲ, ಅವ್ರ ಮುಖ ನೋಡಿ ಕೆಲಸ ಕೊಡ್ಬೇಕಲ್ಲ. ಆಂಕೋಂಕೆ ತರಫಿ ನಜರ್ ಜಾತಿ ಏನ, ಮುಖದಲ್ಲಿ ಎಲ್ಲಿ ಹೋಗ್ತದೆ? ಕಣ್ಣಿನ ಕಡೆಗೇನೆ ಕಣ್ಣು ಹೋಗ್ತದಲ್ವ ನಿಮ್ದು. ಕಬಿ ಕಬಿ ಫೇಸ್ ಕೋ ದೇಖ್ ಕರ್ಕೆ ತೋಡ ವೃತ್ತಿ ಬದಲ್ ಜಾತಿ ಹೈ. ಕೆಲವೇ ಮುಖ ನೋಡಿದ ಕೂಡಲೇ ನಮ್ಮ ಆಟಿಟ್ಯೂಡೇ ಏನಾಗ್ತದೆ? ಬದಲಾಗ್ತದೆ. ಸೀದೆ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕ? ಭ್ರುಕುಟಿಯ ನಡುವೆ ಇರುವ ಆತ್ಮದ ಕಡೆಗೇನೆ ಹೋಗ್ಬೇಕ. ಟೋಟಲಿ ಮುಖ ನೋಡಿಬಿಟ್ರೆ ನಮ್ಮ ವೃತ್ತಿ ಚೇಂಜ್ ಆಗ್ತದೆ. ಬಾಪ್ತಾದ ಕೇತೆ ಹಿ ಆಂಖೋं के साथ साथ ಭ್ರುಕುಟಿ भी है. ಕಣ್ಣಿನ ಜೊತೆ ಜೊತೆಗೆ ಏನಿದೆ? ಭ್ರುಕುಟಿ ಇದೆ. ಭ್ರುಕುಟಿ के बीच आत्मा को देख बात नहीं कर सकते हैं क्या? ಇಷ್ಟು ಮಾಡಿದ್ರೆ ಮುಗೀತಪ್ಪ. ಸರಿ, ಮುಖ ನೋಡಿ ಮಾತಾಡಿ, ಬಾಬೇನ್ ಬೇಡ ಅಂದಿಲ್ಲ. ಮುಖದಲ್ಲಿ ಎಲ್ಲಿ ನೋಡ್ತೀವಿ? ಕಣ್ಣಿನ ಕಡೆ ನೋಡ್ತೀವಿ. ಕಣ್ಣಿನ ನಡುವೆ ಭ್ರುಕುಟಿ ಇದೆ. ಭ್ರುಕುಟಿಯ ನಡುವೆ ಆತ್ಮವನ್ನು ನೋಡಿ ಮಾತಾಡ್ಬೋದಲ್ಲ. ಮುಖ ನೋಡೋದು ಕರೆ, ಕಣ್ಣು ನೋಡೋದು ಕರೆ. ಹಂಗಾರೆ ನಡು ಆತ್ಮ ನೋಡೋದೇನು? ಏನ್ ಕಷ್ಟ? ಆತ್ಮ ನುಡಿ ಮಾತಾಡ್ಬೋದಲ್ಲ. अभी बाप दादा सामने बैठे बच्चों के आंखों में देख रही. ಬಾಬಾ ಈಗ ನಾನು ಕುತ್ಕೊಂಡಿದ್ದೀನಿ ನಿಮ್ ಮುಂದೆ, ಮಕ್ಕಳ ಕಣ್ಣುಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಭ್ರುಕುಟಿ ಮೇ ದೇಖ್ ರಹೇ ಹಿ. ಭಗವಂತ ಎಲ್ಲಿ ನೋಡ್ತಿದ್ದಾನೆ? ಭ್ರುಕುಟಿಯನ್ನ ನೋಡ್ತಾ ಇದ್ದಾನೆ. ಮಾಲೂಮ್ ಪಡ್ತಾ ಹೇ? ಗೊತ್ತಾಗ್ತಾ ಇದೀಯಾ? ಬಾಬಾ ಎಲ್ಲಿ ನೋಡ್ತಿದಾರಂತ ಗೊತ್ತಾಗ್ತಾ ಇದೀಯಾ? साथ साथ ही तो है ना. फेस में देखो, लेकिन फेस में भ्रुकुटी में चमकता हुआ सितारा देखो. ನೋಡಿ, ಮುಖವನ್ನ ನೋಡಿ, ಆದರೆ ಭ್ರುಕುಟಿಯ ನಡುವೆ ಹೊಳೆಯುವ ನಕ್ಷತ್ರವನ್ನ ನೋಡಿ ಅಲ್ಲ. तो यह व्रत लो. ಯಾವ ವೃತ್ತ ನೋಡ್ಬೇಕೀಗ? ಯಾವ ವೃತ್ತ ಕೈಗೊಳ್ಬೇಕು? ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ಅಪವಿತ್ರ ಸಂಕಲ್ಪ ಮುಟ್ಟಂಗಿಲ್ಲ, ಮಾಡಂಗಿಲ್ಲ. ಅವರು ಏಕ ದಿನ ಕಾ ವ್ರತ, ಖಾನೆ ಕಾ ವ್ರತ, ಇವತ್ತು ಊಟ ಮಾಡಂಗಿಲ್ಲ ಅಂತ ಏನ್ ಮಾಡ್ತಾರ ಅವರು? ಶಿವರಾತ್ರಿ ದಿವಸ ಉಪವಾಸ ಮಾಡ್ತಾರೆ. ನಮ್ದೇನಾಯ್ತು? ಮನಿಕೆ ಭೋಜನ, ಮನಸ್ಸಿನ ಭೋಜನ. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ಅಪವಿತ್ರ ಸಂಕಲ್ಪ ನಾನು ಮಾಡಂಗಿಲ್ಲ. ಹಾಗಾದರೆ
ಯಾರ ಜೊತೆಗಿದ್ರು, ಯಾರನ್ನ ನೋಡ್ತಾ ಇದ್ರು ಹೆಂಗಿರ್ಬೇಕು? ಪವಿತ್ರ ಬನ್ನ ಹಿ ಹೈ, ಪವಿತ್ರ ಸಂಕಲ್ಪಗಳೇ ಇರ್ಬೇಕ, ಶ್ರೇಷ್ಠ ವೃತ್ತಿಯೇ ಇರ್ಬೇಕ. ವೃತ್ತಿ ಶ್ರೇಷ್ಠ ಆದ ಕೂಡಲೇ ದೃಷ್ಟಿ ಕೃತಿ ಶ್ರೇಷ್ಠ ಆಗ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಮತ್ತೊಬ್ಬರ ಮುಖ ನೋಡಿ ಮಾತಾಡ್ಬೇಕಲ್ಲ, ಮುಖ ನೋಡಿ. ಅದಕ್ಕೆ ಭ್ರುಕುಟಿಯ ನಡುವೆ ಇರುವ ನಕ್ಷತ್ರದಂತೆ ಹೊಳೆಯುವ ಆತ್ಮ ಜ್ಯೋತಿಯನ್ನೇ ನೋಡಬೇಕು. ಭ್ರುಕುಟಿ ಮೇ ಚಮಕ್ತಾ ಹುವ ಸಿತಾರ ದೇಖೋ. ಯಹ ವೃತ್ತಲು ಒಂದು ಉಪವಾಸ ವೃತ್ತಕ್ಕೆ ಇದು ಎಕ್ಸ್ಪ್ಲನೇಷನ್ ಬಾಬಂದು. लिया है लेकिन और अटेंशन दो. ವ್ರತ ಕೈಗೊಂಡಿದ್ದೀರಲ್ವಾ, ಇನ್ನೊಂದು ಸ್ವಲ್ಪ ಏನ್ ಮಾಡಿ ಅದಕ್ಕೆ ಗಮನವನ್ನ ಕೊಡಿ. ಬಾಬಾ ಹೇಳ್ತಾರೆ ಆತ್ಮ ಕೋ ದೇಖ್ ಬಾತ್ ಕರ್ನಾ ಹೈ. ಇನ್ ಮುಂದಕ್ಕೆ ಏನ್ ಮಾಡೋಣ? ಆತ್ಮವನ್ನೇ ನೋಡಿ ಮಾತಾಡ್ಬೇಕು. ಆತ್ಮ ಸೆ ಆತ್ಮ ಬಾತ್ ಕರ್ ರಹಾ ಹೈ. ನನ್ನ ಆತ್ಮ ಈ ಆತ್ಮನ ಜೊತೆಗೆ ಮಾತಾಡ್ತಾ ಇದ್ದೀನಿ. ಆತ್ಮ ದೇಖ್ ರಹಾ ಹೈ, ನನ್ನ ಆತ್ಮನೇ ಕಣ್ಣಿಂದ ನೋಡ್ತಾ ಇದ್ದೀನಿ. ನನ್ನ ಆತ್ಮನೇ ಬಾಯಿಂದ ಈ ಆತ್ಮನ ಜೊತೆ ಮಾತಾಡ್ತಿದ್ದೀನಿ. तो ವೃತ್ತಿ ಸದಾ ಹಿ ಶುಭ रहेगी. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮ್ಮ ನೋಡುವ ಅಟಿಟ್ಯೂಡ್ ಶುಭವಾಗಿರ್ತದೆ. ಇನ್ನೇನಾಗ್ತದೆ ಈ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ? ದೂಸರಾ ಫಾಯ್ದಾ ಕ್ಯಾ? ಒಂದನೇ ಫಾಯ್ದಾ ಯಾವುದು? ನೋಡುವ ಅಟಿಟ್ಯೂಡ್, ವೃತ್ತಿ, ಶುಭ ವೃತ್ತಿ. दूसरा फायदा, जैसी वृत्ति वैसा वायुमंडल बनता है. ಎರಡನೇ ಫಾಯ್ದಾ, ಈ ರೀತಿ ಇರುವುದರಿಂದ ಯಾವ ರೀತಿ ನಮ್ಮ ವೃತ್ತಿ ಇರ್ತದೋ ಆ ರೀತಿ ವಾಯುಮಂಡಲ ನಿರ್ಮಾಣ ಆಗ್ತದೆ. ಇನ್ನೊಂದು ಫಾಯ್ದಾ ನೋಡಿ, वायुमंडल श्रेष्ठ बनाने से स्वयं के पुरुषार्थ के साथ साथ सेवा भी हो जाती है. ವೃತ್ತಿ ಶ್ರೇಷ್ಠ, ಶುಭ ವೃತ್ತಿ ಆಯ್ತು, ವಾಯುಮಂಡಲ ಶ್ರೇಷ್ಠ ಆಯ್ತು. ನಮ್ಮ ಪುರುಷಾರ್ಥದ ಜೊತೆಗೆ ಸೇವೆನೂ ಆ ವಾಯುಮಂಡಲದಲ್ಲಿ ಶ್ರೇಷ್ಠ ಸೇವೆಯನ್ನು ನಡೀತದೆ. ಯಾಕಂದ್ರೆ ವಾಯುಮಂಡಲ ಚಲೋ ಇದ್ರೆ ಆಟೋಮೆಟಿಕಲಿ ಸೇವಾ. ವಾಯುಮಂಡಲ ನಿರ್ಮಾಣ ಆಗೋದು ವೃತ್ತಿಯಿಂದ, ಶುಭ ವೃತ್ತಿ. ಡಬಲ್ ಫಾಯ್ದಾ ಹುವಾ. ऐसी अपनी श्रेष्ठ वृत्ति बनाओ जो कैसा भी विकारी पतित आपके वृत्ति के वायुमंडल से परिवर्तन हो जाए. ಈ ರೀತಿ ಆತ್ಮ ಸ್ವರೂಪದಲ್ಲೇ ನೋಡೋದು, ಒಳ್ಳೆ ಶುಭ ವೃತ್ತಿ, ಒಳ್ಳೆ ವಾಯುಮಂಡಲ, ಚಂದ ಸೇವೆ. ಏನ್ ಸೇವೆ ಆಗ್ತದಂತಂದ್ರೆ ನಮ್ಮ ಈ ಶ್ರೇಷ್ಠ ವೃತ್ತಿಯಿಂದ ಆ ವಾಯುಮಂಡಲದಲ್ಲಿ ಯಾರು ಬರ್ತಾರೋ, ವಿಕಾರಿಗಳಿರ್ಬೋದು, ಪತಿತರಿರ್ಬೋದು, ಆ ವಾಯುಮಂಡಲದಿಂದ ಅವರು ಪರಿವರ್ತನೆ ಆಗ್ತಾರೆ. ಐಸಾ ವೃತ್ ಸದಾ ಸ್ಮೃತಿ ಮೇ ರಹೆ, ಸ್ವರೂಪ ಮೇ ರಹೆ. ಗೊತ್ತಾಯ್ತಲ್ಲ, ಇವತ್ತು ಶಿವರಾತ್ರಿ. ಈ ವೃತ್ತ ಸ್ಮೃತಿಯಲ್ಲಿರ್ಬೇಕು, ಸ್ವರೂಪದಲ್ಲಿ ತರಬೇಕು. ಗೊತ್ತಾಯ್ತಲ್ಲ ಉಪವಾಸ ವೃತ್ತಿ ಹೆಂಗ್ ಮಾಡ್ಬೇಕಂತ. आजकल बाप दादा ने बच्चों का चार्ट देखा. अपने वृत्ति से वायुमंडल बनाने के बजाय ಶ್ರೇಷ್ಠ ವೃತ್ತಿ, ಶುಭ ವೃತ್ತಿಯಿಂದ ಒಳ್ಳೆ ವಾಯುಮಂಡಲವನ್ನ ರಚನೆ ಮಾಡೋ ಬದಲು कहां कहां कभी कभी दूसरों के वायुमंडल का प्रभाव बढ़ जाता है. ಈ ಮಕ್ಕಳಿಗೆ ಎಂತ ಶ್ರೇಷ್ಠ ವೃತ್ತಿ, ಶುಭ ವೃತ್ತಿಯಲ್ಲಿದ್ದು ವಾಯುಮಂಡಲ ಶ್ರೇಷ್ಠ ಮಾಡಿ ಎಂತ ಪತಿತ ವಿಕಾರಿ ಆತ್ಮಗಳನ್ನೆಲ್ಲ ಪರಿವರ್ತನೆ ಮಾಡೋದು ಬಿಟ್ಟು ಕೆಲವೊಮ್ಮೆ ಮತ್ತೊಬ್ಬರ ವಾಯುಮಂಡಲದ ಪ್ರಭಾವಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. कारण क्या होता? बच्चे रो रिहान में बहुत मीठी मीठी बातें करते हैं. ಬಾಬನ್ ಜೊತೆಗೆ ಮಧುರವಾಗಿ ಸಂಭಾಷಣೆ ಮಾಡುವಾಗ ಬಹಳ ಚಂದ ಮಾತಾಡ್ತಾರೆ. ಮಧುರವಾಗಿ ಬಾಬನ್ ಜೊತೆಗೆ ಮಾತಾಡ್ತಾರೆ. ಬಾಬಾ इसकी विशेषता अच्छी लगती है. बाबा
इनका सहयोग बहुत अच्छा मिलता है, लेकिन विशेषता प्रभु की देन है ना. ಬಾಬಾ ಇವರ ವಿಶೇಷತೆ ಬಹಳ ಇಷ್ಟ ಆಗ್ತದೆ ನನ್ಗೆ. ಬಾಬಾ ಇವರು ಬಹಳ ನಮ್ಗೆ ಒಳ್ಳೆ ರೂಪದಲ್ಲಿ ಸಹಯೋಗ ಕೊಡ್ತಿದ್ದಾರೆ. ಹೌದಾ? ಆ ವಿಶೇಷತೆ ಪ್ರಭುವಿನ ಕೊಡುಗೆ ಅಲ್ವಾ? ಪ್ರಭುಕದೇನಲ್ವಾ? ಬಾಬಾ ಕೊಟ್ಟ ವಿಶೇಷತೆಯಿಂದ ನೆನಪಾಗಿಲ್ವಾ? ಅವರದೇ ವಿಶೇಷತೆ, ಅವರೇ ಸಹಯೋಗ ಕೊಡುದಂತ ತಿಳ್ಕೊಂಡ್ರ? ब्राह्मण जीवन में जो भी प्राप्ति है, जो भी विशेषता है, सब प्रभु प्रसाद है, प्रभु देन है. ಬ್ರಾಹ್ಮಣ ಜೀವನದಲ್ಲಿ ಏನಾರು ಪ್ರಾಪ್ತಿ ಇತ್ತಂದ್ರೆ, ಬ್ರಾಹ್ಮಣ ಜೀವನದಲ್ಲಿ ಏನಾರು ವಿಶೇಷತೆ ಇತ್ತಂದ್ರೆ, ಬ್ರಾಹ್ಮಣ ಜೀವನದಲ್ಲಿ ಒಬ್ರು ಬಹಳ ಸಹಯೋಗ ಕೊಡ್ತಿದಾರಂತಂದ್ರೆ ಅದು ಪ್ರಭು ಪ್ರಸಾದ್, ಪ್ರಭು ದೇನ್ ಅಂತ ಅನುಭವ ಆಗ್ಬೇಕು. ಪ್ರಭುವಿದ್ದೇ ನೆನಪಿರ್ಬೇಕು ವಿನಃ ವ್ಯಕ್ತಿದಲ್ಲ. तो दाता को भूल जाए, लेवता को याद करे. ಆ ವಿಶೇಷತೆಯನ್ನ ತುಂಬಿದಂತ ದಾತನನ್ನ ಮರ್ತು ಬಿಟ್ಟು ಈ ಯಾರಿಂದ ನಾವು ತಗೋತಿದೀವಲ್ಲ ಅವರದೇ ನೆನಪು ಮಾಡ್ತೀರಾ? ಪ್ರಸಾದ್ ಕಬಿ ಕಿಸ್ಕಾ ಪರ್ಸನಲ್ ಗಾಯ ನಹಿ ಜಾತ. ಇದು ಇಂಥವ್ರ ಪ್ರಸಾದ ತಗೋರಿ, ಇದು ನನ್ ಪ್ರಸಾದ ತಗೋರಿ, ಯಾವ್ದಾರ ಪ್ರಸಾದ ಮನುಷ್ಯರ್ದಿರ್ತದ? ಪ್ರಭು ಪ್ರಸಾದ ಕಾ ಜಾತ ಹೈ. ಯಾವಾಗ್ಲೂ ಪ್ರಸಾದ ದೇವರ ಪ್ರಸಾದ, ಇದು ಪರಮಾತ್ಮನ ಪ್ರಸಾದ ಅಂತಾರ ವಿನಃ ಇದು ನನ್ ಪ್ರಸಾದ ತಗೋರಿ ಯಾರ ಅನ್ನಂಗಿಲ್ಲ. ಪ್ರಸಾದ ಅಂದ್ರೆ ಅದರ ಹಿಂದೆ ಯಾವ ಶಬ್ದ ಇರ್ಲೇಬೇಕು? ಪ್ರಭು ಪ್ರಸಾದ್, ಪರಮಾತ್ಮನ ಪ್ರಸಾದ. ಆದ್ರಿಂದ ಯಾವುದೇ ವಿಶೇಷತೆ, ಯಾವುದೇ ಒಳ್ಳೆತನವನ್ನ ಕಂಡ್ರೆ ಅದು ಪ್ರಭು ಪ್ರಸಾದ್ ಅಂತ ಕಾಣ್ಬೇಕು ನಮ್ಗೆ. ಫಲಾನೆ ಕಾ ಪ್ರಸಾದ ನಹಿ ಕಹಾ ಜಾತ. ಸಹಯೋಗ ಮಿಲ್ತಾ ಹೈ, ಒಬ್ರಿಂದ ಬಹಳ ಸಹಯೋಗ ಸಿಗ್ತಾ ಇದೆ. ಏನ್ ಮಾಡ್ತೀರ ಅವಾಗ? ಇವ್ರು ಬಹಳ ಚಲೋ ಇದ್ದಾರೆ, ಬಹಳ ಸಹಾಯ ಮಾಡ್ತಾರೆ. ಪ್ರಸಾದ ಮರ್ತು ಬಿಟ್ರ ಅದ ಅವಂದ? ಬಾಬಾ ಅಂತಾರೆ ಅಚ್ಚಿ ಬಾತ್ ಹೈ, ಸಹಯೋಗ ಸಿಗ್ತಾ ಇದೆ ಅಲ್ವಾ, ಬಹಳ ಒಳ್ಳೇದು. ಲೇಕಿನ್ ಸಹಯೋಗ ದಿಲಾನೆ ವಾಲಾ ದಾತಾ ತೋ ನಹಿ ಭೂಲೇನಾ. ಆ ಸಹಯೋಗ ಕೊಡುವಂಗೆ ಮಾಡಿದಂತವನು ಯಾರು? ದಾತ. ಅವನನ್ನು ಮರಿಬಾರ್ದಲ್ವಾ? ಅವನೊಬ್ಬ ಹಿಂದೆ ಇದ್ದಾನಲ್ಲ ಸಹಯೋಗ ಕೊಡಿಸುವಂತವನು. ಪಕ್ಕಾ ಪಕ್ಕಾ ಬರ್ತ್ಡೇ ಕಾ ವೃತ್ತಿ ರಖಾ ಹೈ, ವೃತ್ತಿ ಬದಲ್ ಗಯಿ. ಬರ್ತ್ಡೇ ಅಂದ ಕೂಡಲೇ ವೃತ್ತಿ ಬದಲಾಗಬೇಕು. ಅದೇ ಇವತ್ತಿನ ವಿಶೇಷವಾದ ಉಪವಾಸ ವ್ರತದ ಬಗ್ಗೆ ಹೇಳ್ತಿದ್ದಾರೆ ಬಾಬಾ. ಸಂಪನ್ನ ಪವಿತ್ರತಾ, सच्चा सच्चा व्रत लेना, प्रतिज्ञा करना. ಬಾಬಾ ಅಂತಾರೆ ಸಂಪನ್ನ ಪವಿತ್ರತೆ, ಪವಿತ್ರತೆಯಲ್ಲಿ ಸಂಪನ್ನತೆ, ಪೂರ್ಣತೆ ಇರಬೇಕು. ಸತ್ಯ ಸತ್ಯ ವ್ರತವನ್ನ ತಗೊಳ್ಳಿ, ಪ್ರತಿಜ್ಞೆಯನ್ನ ಮಾಡಿ. ಚಕ್ಕರೋ ಬಡೆ ಬಡೆ ವಿಕಾರ ಕಾ ವೃತ್ತ ತೋ ರಖಾ ಹೈ. ದೊಡ್ಡ ದೊಡ್ಡ ವಿಕಾರದ ವೃತ್ತವೆಲ್ಲ ಇಟ್ಕೊಂಡಿವಿ. ದೊಡ್ಡ ದೊಡ್ಡ ವಿಕಾರಕ್ಕೆ ನಾವೆಲ್ಲ ಹೋಗಂಗಿಲ್ಲ, ಎಲ್ಲಾ ವ್ರತ ಚಂದ ಮಾಡ್ಕೊಂಡಿವಿ. छोटे छोटे उनके बाल बच्चों से मुक्त है. ದೊಡ್ಡ ವಿಕಾರದಿಂದ ಎಲ್ಲಾ ವೃತ್ತ ಕೈಗೊಂಡಿದೀವಿ, ಕರೆಕ್ಟ್ ಇದ್ದೀವಿ. ಅದ್ರದ್ದು ಮರಿ ಮಕ್ಕಳು ಇರ್ತವಲ್ಲ, ಅದರಿಂದ ಮುಕ್ತರಾಗಿದ್ದೀರಾ? ಕ್ರೋಧದ ಮರಿ ಯಾವುದು? ಕ್ರೋಧದ ಮರಿ ತಿರಸ್ಕಾರ. ಕ್ರೋಧದ ಮರಿ ತಿರಸ್ಕಾರ. ನಾನ್ ನಿನ್ನೇನು ಸಿನಿಮೇಲೆ ಏನ್ ಸಿಟ್ ಮಾಡಂಗಿಲ್ಲ, ಬೈಯಂಗಿಲ್ಲ. ನಿಮ್ಮನ್ನ ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಆ ತಿರಸ್ಕಾರ ಇದೆಲ್ಲ ಅದು ಕ್ರೋಧದ ಅಂಶ. ಅದೇ ರೀತಿ ಮುಜೆ ಇಚ್ಛಾ ನಹಿ ಅಚ್ಚಾ ಲಗ್ತಾ ಹೈ, ಅದು ಲೋಭದ ಮರಿ. ಲೋಭದ ಮರಿ ಇವೆಲ್ಲ ಅಂಶ. ಬಾಬಾ ಹೇಳ್ತಾರೆ ಚೋಟೆ ಚೋಟೆ ಬಾಲ್ ಬಚ್ಚೆ, ಅದರಿಂದ ಮುಕ್ತ ಇದ್ದೀರಾ? वैसे भी देखो जीवन में प्रवृत्ति वालों का बच्चों से ज्यादा पोतरे दोतरे से प्यार होता है. ಎಲ್ಲ ಗೊತ್ತಾಗ್ತದೆ ಬಾಬನಿಗೆ. ಪ್ರವೃತ್ತಿ ಮಾರ್ಗದಲ್ಲಿದ್ದವರಿಗೆ ಮಕ್ಕಳಿಗಿಂತಲೂ ಸಹಿತ ಮೊಮ್ಮಕ್ಕಳ ಮೇಲೆ ಬಹಳ ಪ್ರೀತಿಯಂತೆ. ಹೇಳಿ, ಮಾತಾವಂಕ ಪ್ಯಾರ್ ಹೋತಾ ಹೈ. ಮಾತೇರಿ ಹೇಳಿ, ಮಕ್ಕಳಿಗಿಂತಲೂ ಮೊಮ್ಮಕ್ಕಳ ಮೇಲೆ ಬಹಳ ಪ್ರೀತಿಯಾ? तो बड़े बड़े रूप से
ತೋ ಜೀತ್ ಲಿಯಾ. ದೊಡ್ಡ ದೊಡ್ಡ ರೂಪದಿಂದ ವಿಕಾರವನ್ನ ಗೆದ್ದಿವಿ. छोटे छोटे सूक्ष्म स्वरूप में वार तो नहीं करते. ಸಣ್ಣ ಸಣ್ಣ ಸೂಕ್ಷ್ಮ ರೂಪದಲ್ಲಿ ದಾಳಿ ಮಾಡ್ತಾ ಇಲ್ಲಲ್ವಾ. ಬಾಬಾ ಹೇಳ್ತಿದ್ದಾರೆ, जैसे कई कहते हैं बाबा आसक्ति नहीं है लेकिन अच्छा लगता है. बाबा ನನಗೇನು ಆಸಕ್ತಿ ಇಲ್ಲ, ಆದ್ರೆ अच्छा लगता है. ಇದು ಯಾವ್ದಿದು? ಇದ್ಯಾವುದು? ಇಂಥವ್ರನ್ನ ಕಂಡ್ರೆ ಸ್ವಲ್ಪ ಅವ್ರ ಮೇಲೆ ಬಹಳ ಆಸಕ್ತಿ. अच्छा लगता है. ಆಸಕ್ತಿ नहीं है, ಅವ್ರ ಬಗ್ಗೆ ನನಗೇನಿಲ್ಲ ಹಂಗೆ, ಆದ್ರೆ ಅವ್ರಂದ್ರೆ ಬಹಳ ಇಷ್ಟ ಆಗ್ತದೆ. यह चीज ज्यादा अच्छी लगती है. ವಸ್ತುಗಳ ಹತ್ತಿರ ಬನ್ನಿ. ನನಗೇನು ಆಸಕ್ತಿ ಇಲ್ಲ, ಅದೇ ಬೇಕಿದೆ ಬೇಕಂತಿಲ್ಲ, ಆದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ಏನು ಏನು ನಂಗೆ ಸ್ವಲ್ಪ ಇಷ್ಟ. ನಂಗೇನು ಆಸಕ್ತಿ ಇಲ್ಲ, ಆದ್ರೆ ಇದಂದ್ರೆ ಸ್ವಲ್ಪ ಇಷ್ಟ. ಅದೇನಾಯ್ತು? ಮರಿ ಹೌದಾ ಅಲ್ಲ? ವಿಶೇಷ ಅಚ್ಚಕ್ಕೆ ಹೋಲಕ್ತಾ ನಿಮಗೆ ಅದುವೇ ವಿಶೇಷ ಚೆನ್ನಾಗಿದೆ ಯಾಕೆ ಅನಿಸ್ತದೆ? ಎಲ್ಲನೂ ಚೆನ್ನಾಗಿ ಅನಿಸ್ಬೇಕಾ? ಅದೇ ಯಾಕೆ ಸ್ಪೆಷಲ್ अच्छा लगता? चेक करो. छोटे छोटे रूप में भी अपवित्रता का अंश तो नहीं रह गया. ಸಣ್ಣ ಸಣ್ಣ ರೂಪದಲ್ಲಿ ಅಪವಿತ್ರತೆಯ ಅಂಶ ಎಲ್ಲಿ ಉಳ್ಕೊಂಡಿಲ್ಲಲ್ವಾ? ಕೇಳ್ತಾರ ಬಾಬಾ, ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಮೊದಲೇ ಅಂದರ ಬಾಬಾ, ಎಲ್ಲ ಚೆನ್ನಾಗಿದ್ದೀರಿ, ಸ್ವಲ್ಪ ವಿಶೇಷ ಏನ್ ಮಾಡಿ ಅಟೆನ್ಷನ್ ಕೊಡಿ, ಚೆಕ್ ಮಾಡ್ಕೊಳ್ಳಿ. ಕ್ಯೋಂಕಿ ಅಂಶ ಉಳಿದರೆ ಏನಾಗ್ತದೆ? ನೀವು ಭಗವದ್ಗೀತೆಯಲ್ಲಿ ಕೇಳಿದಿರಿ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿಭ್ರಂಶ ಸ್ಮೃತಿಭ್ರಂಶ ಬುದ್ಧಿನಾಶಾತ್ ಪ್ರಣಶ್ಯತಿ. ವ್ಯಕ್ತಿ ಹೆಂಗಿದ್ದವನು ಬರೀ ಇಚ್ಛೆ, ಆಸೆ, ಇಚ್ಛೆ ಬಂಧಕ್ಕೆ, ಅದರಿಂದ ಕಾಮ ಬಂತು, ಕಾಮದಿಂದ ಕ್ರೋಧ ಬಂತು, ಕ್ರೋಧದಿಂದ ಇನ್ನೊಂದು ಬಂತು. ಬುದ್ಧಿ ಕ್ರೋಧ ಬಂದವರ ಬುದ್ಧಿ ಡೆಡ್. ಅವ್ರು ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ, ಅವರ ಮುಂದೆ ನಿಲ್ಬಾರದು. ಆ ಸಮಯದಲ್ಲಿ ಬುದ್ಧಿ ವರ್ಕ್ ಮಾಡಂಗಿಲ್ಲ, ಅವರು ಸರ್ವನಾಶ. ಹೆಂಗೆ ಒಂದು ಸಣ್ಣ ಮರಿ ಇದ್ರೂ, ಅಂಶ ಇದ್ರೂ ಏನಾಗ್ತದೆ? ಅದು ವಂಶ ರೂಪದಲ್ಲಿ ಬರ್ತದೆ. अंश से कभी वंश पैदा हो सकता है. कोई भी विकार चाहे छोटे रूप में चाहे बड़े रूप में आने का निमित्त एक शब्द का भाव है. ವಿಕಾರ ಸಣ್ಣ ರೂಪ ಇರ್ಬೋದು, ದೊಡ್ಡ ರೂಪ ಇರ್ಬೋದು, ಅದು ಬರ್ಲಿಕ್ಕೆ ನಿಮಿತ್ತ ಯಾವುದು? ಒಂದು ಶಬ್ದ. ಯಾವ್ದಿರ್ಬೋದು? ಏಕ ಶಬ್ದ ಮೈ. ಯಾವುದೇ ವಿಕಾರ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಅದು ಬರ್ಲಿಕ್ಕೆ ಒಂದೇ ಒಂದು ಶಬ್ದ ಕಾರಣ. ಮೈ, ನಾನು 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 ಅಂತ ಬರುದು ಯಾವಾಗ? ಬಾಡಿ ಕಾನ್ಶಿಯಸ್ ಕಾ ಮೈ. ದೇಹಾಭಿಮಾನದಿಂದ ಬರುವ ಮೈ, ದೇಹಾಭಿಮಾನದಿಂದ ಬರುವ ಮೈ ನಾನು. इस एक मई शब्द से अभिमान भी आता है. ಮೈ ಅನ್ನುವಂತ ಶಬ್ದದಿಂದ ದೇಹಾಭಿಮಾನ ಜೊತೆಗೆ ಅಭಿಮಾನ, ನಾನು ನಾನು ಅಭಿಮಾನ. ಹೇಳಿ, ಅಭಿಮಾನ ಇದ್ದವ್ರು ಏನ್ ಬರ್ತಾ ಇರ್ತದೆ? ಅಭಿಮಾನ ಅಗರ್ ಪೂರಾ ನಹೀ ಹೋತಾ, ನಾನು ಹೇಳ್ದಂಗಾಗ್ಬೇಕು, ಅದು ಪೂರ್ಣ ಆಗಿಲ್ಲ ಅಂತಂದ್ರೆ ಕ್ರೋಧ ಬಿ ಆತಾ ಹೈ. ನಾನು ಹೇಳ್ದಂಗಾಗಿಲ್ಲ ಅಂದ್ರೆ ಕ್ರೋಧ ಬಿ ಆತಾ ಹೈ. ನಾನು ಇನ್ನೊಂದು ನಿಶಾನಿ ಇದೆ, ಅಭಿಮಾನಕ್ಕೆ ನಿಶಾನಿ. ಹೇಳಿ ಇನ್ನೊಂದೇನು? वह एक शब्द भी अपने अपमान का सहन नहीं कर सकता. और ಒಂದು ಶಬ್ದ
ಅಪಮಾನ ಆಗುವಂಗಾದ್ರೂ ಅವ್ರು ಸಹನೆ ಮಾಡ್ಲಿಕ್ಕಾಗುದಿಲ್ಲ. ಮೈ ಎನ್ನುವಂತ ಶಬ್ದ ಬಾಡಿ ಕಾನ್ಶಿಯಸ್ ಇಂದ ಬರ್ತದೆ. ಆ ಅಭಿಮಾನ ಇದ್ದವರಿಗೆ ಕ್ರೋಧ ಬರ್ತದೆ. ಅವರಿಗೆ ಅಪಮಾನ ಆಗುವ ಒಂದು ಶಬ್ದನು ಅವರಿಗೆ ಸಹನೆ ಮಾಡ್ಲಿಕ್ಕಾಗುದಿಲ್ಲ. ಅಪಮಾನ ಸಹನೆ ಮಾಡ್ಲಿಕ್ಕಾಗುದಿಲ್ಲ. ಇಸ್ಲಿಯೇ ಕ್ರೋಧ ಆ ಜಾತ. ಅಷ್ಟೊತ್ತಿಗೆ ಭಕ್ತರು ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ ಭಕ್ತರು? ತೋ ಭಗತ್ ತೋ ಬಲಿ ಚಡಾತೆ. ಭಕ್ತರು ಏನೇನ್ ಮಾಡಿದ್ರು? ವ್ರತ ಇಟ್ಕೊಂಡದ್ದೇ ಹೇಳಿದ್ರು ಬಾಬಾ. ಇನ್ನೇನ್ ಮಾಡಿದ್ರು ಭಕ್ತರು? ಉಪವಾಸ ಮಾಡ್ತಾರೆ, ಆ ದಿವಸ ಭಜನೆ ಮಾಡ್ತಾರೆ, ಮೊರೆ ಇಡ್ತಾರೆ, ಗೀತ ಗಾತೆ ಹಿ, ಜಾಗರಣೆ ಮಾಡ್ತಾರೆ. ಇನ್ನೊಂದಿದೆ ಭಕ್ತರು बलि चढ़ाते हैं। लेकिन आप आज के दिन जो भी हद का मैपन हो उसको बाप को देकर समर्पित करो। ಇವತ್ತೆಲ್ಲ ತಾವು ಬಂದಿದ್ದೀರಲ್ವಾ? ಈಗ ಬಲಿ ಕೊಡಿ, ನನಗೆ ಬಲಿ ಕೊಡಿ. ಯಾವುದನ್ನ? ಮೈ ನಾನು ಅನ್ನೋದನ್ನ ಬಲಿ ಕೊಡ್ಬೇಕು. ನಾನು ಅಂತ ದೇಹಾಭಿಮಾನ ಯಾರಿಗೆ ಹೋಯ್ತು ಅವ್ರಿಗೆ ಏನಂದ್ರು ಇನ್ಸಲ್ಟು ಆಗೋದಿಲ್ಲ, ಕ್ರೋಧನೋ ಬರಂಗಿಲ್ಲ, ಅಭಿಮಾನನೇ ಇರುವುದಿಲ್ಲ ಅವ್ರಿಗೆ. ಬಾಬಾ ಹೇಳ್ತಾರೆ ಈ ಮೈ ಅನ್ನುವಂಥದ್ದನ್ನ ಏನ್ ಮಾಡ್ಬೇಕು? ಬಲಿ ಕೊಡಿ, ಸಮರ್ಪಿತ ಕರೋ. बाप को देकर समर्पित करो। यह नहीं सोचो करना तो है, बनना तो है, तो नहीं करना. ಬಾಬಾ ನಾನು ಹಂಗಿರ್ಬೇಕಂತಿದ್ದೀನಿ ಬಾಬಾ, ಹಂಗ್ ಮಾಡ್ಬೇಕಂತಿದ್ದೀನಿ ಬಾಬಾ, ಈ ತೋ ಬೇಡ. ಸಮರ್ಥ ಹೋ, ಸಮರ್ಥ ಬಂದ್ ಸಮಾಪ್ತಿ ಕರೋ. ಬಾಬಾ ಅಂತಾರೆ ಎಲ್ಲರೂ ಸಮರ್ಥ ಇದ್ದೀರಿ, ಎಲ್ಲರೂ ಸಮರ್ಥ ಇದ್ದೀರಿ. ಈಗ ಸಮರ್ಥರಾಗಿ ಮೈಯನ್ನ ಏನ್ ಮಾಡಿ ಸಮಾಪ್ತಿ ಮಾಡಿಬಿಡಿ. ಹ್ಞೂನ್ರಿ ಬಾಬನಿಗೆ? ಹ್ಞೂ ಬಾಬಾ, ಎಸ್ ಬಾಬಾ, ಹಾಜಿ ಬಾಬಾ, ನೀ ಹೇಳ್ದಂಗ್ ಮಾಡ್ತೀನಿ ಬಾಬಾ, ಪಕ್ಕಾ ವೃತ್ತ ಇದು. मैपन समाप्ति कोई नई बात नहीं है। कितने कल्प कितने बार संपूर्ण बने हो याद है? इದೇನು ಹೊಸತಾ? ಎಷ್ಟು ಕಲ್ಪದ ಮಾತು. ಕಲ್ಪನೂ ನೀವು ಸಂಪನ್ನ ಆಗಿದಿರಿ, ಕಲ್ಪನೂ ನೀನು ಬಾಪಕೋ ದೇಕರ್ ಸಮರ್ಪಿತ ಮಾಡಿದಿರಿ, ಎಲ್ಲ ಆಗಿದ್ದೀರಿ. ಹಿಂದೆ ಕಲ್ಪಕ್ಕೂ ಆಗಿದ್ದೀರಿ. ಎಷ್ಟೋ ಬಾರಿ ನೀವು ಸಂಪನ್ನ ಆಗಿದ್ದೀರಿ. ಕಲ್ಪ ನೆನಪಿದೆನಾ? ಯಾದ ಹೇ? कोई नई बात नहीं है। कल्प बने हो, बनी हुई बन रही है, सिर्फ रिपीट करना. ಕಷ್ಟ ಏನಿಲ್ಲ. ಹಿಂದೆ ನೀವು ಈ ರೀತಿ ಆಗಿದ್ದೀರಿ. ಬಾಬನಿಗೆ ಬಲಿ ಕೊಟ್ಟಿದ್ದೀರಿ, ಹಿಂದಿನ ಕಲ್ಪದಲ್ಲಿ ಆಗಿದ್ದೀರಿ. ಈಗ ಜಸ್ಟ್ ರಿಪೀಟ್ ಮಾಡ್ರಿ. ಬನ್ನಿಕೋ ಬನಾನ, ನಾನು ಆಗಿದ್ದನ್ನ ಈಗ ಮತ್ತೆ ಪುನಃ ಆಗೋದಷ್ಟೇ. ಇಸ್ಲಿಯೇ ಕಹಾ ಜಾತಾ ಹೈ, ಡ್ರಾಮಕ್ಕೆ ಏನ್ ಹೆಸರು? ಬನಾಯ ಡ್ರಾಮಾ, ಮಾಡಲ್ಪಟ್ಟ ಡ್ರಾಮಾ. ಬನಾ ಹುವಾ ಹೈ, ಸಿರ್ಫ್ ಅಭಿ ರಿಪೀಟ್ ಕರ್ನ. ಅದು ಮಾಡಲ್ಪಟ್ಟಿದೆ, ಈಗ ಜಸ್ಟ್ ಏನು ರಿಪೀಟ್ ಮಾಡೋದು. ಅರ್ಥಾತ್ ಬನಾನ. ಮುಷ್ಕಿಲ್ ಹೈ? सहज है। बाप दादा समझते ही संगम युग का वरदान है सहज पुरुषार्थ. ನೋಡಿ ನೀವು ಇಷ್ಟು ಜನ ಎಷ್ಟು ಹೊತ್ತು ಬಾಬನ ಮಹಾವಾಕ್ಯವನ್ನ ಕೇಳಿದಕ್ಕೆ ವರದಾನ ಸಿಕ್ಬಿಡ್ತಾ. ಏನದು? ಸಹಜ ಪುರುಷಾರ್ಥಿ. ಓಕೆನಾ? ನಾವೆಲ್ಲರೂ ಯಾರು? सहज पुरुषार्थ. इस जन्म में सहज पुरुषार्थ के वरदान से 21 जन्म सहज जीवन स्वतः ही प्राप्त होगी. ಇದು ಒಂದು ಜನ್ಮ ಸಹಜ ಪುರುಷಾರ್ಥದ ವರದಾನದಿಂದ 21 ಜನ್ಮಗಳವರೆಗೆ ಸಹಜ ಜೀವನ ಸ್ವತಃ ಪ್ರಾಪ್ತಿಯಾಗ್ತದೆ. ನ್ಯಾಚುರಲ್ ಲೈಫ್ 21 ಜನ್ಮಗಳವರೆಗೂ ನ್ಯಾಚುರಲ್ ಲೈಫ್. बाप दादा हर बच्चे को मेहनत से मुक्त करने आए ही. ಬಾಬಾ ಇವತ್ತು ಎಲ್ಲ ಮಕ್ಕಳನ್ನ ಪರಿಶ್ರಮದಿಂದ ಮುಕ್ತಗೊಳಿಸ್ಲಿಕ್ಕೆ ಬಂದಿದ್ದಾರೆ. 63 ಜನ್ಮ ಮೆಹನತ್ ಕಿ,
ಎಲ್ಲ ಗೊತ್ತವನಿಗೆ, ನಾವೇ ಮರ್ತು ಬಿಟ್ಟಿವಿ. ಹೌದಲ್ಲ? 63 ಜನ್ಮ ನೀವು ಪರಿಶ್ರಮ ಪಟ್ಟಿದ್ದೀರಿ. ಏಕ ಜನ್ಮ ಪರಮಾತ್ಮ ಪ್ಯಾರ್ ಮೊಹಬ್ಬತ್ ಸೆ ಮೆಹನತ್ ಸೆ ಮುಕ್ತ ಹೋ ಜಾओ. ಬಾಬಾ ಅಂತಾರೆ, ಇದು ಒಂದು ಜನ್ಮದಲ್ಲಿ ಪರಮಾತ್ಮನ ಪ್ರೀತಿ, ಪರಮಾತ್ಮನ ಮೊಹಬ್ಬತ್ತಲ್ಲಿ ಮೆಹನತ್ತನ್ನ ಏನ್ ಮಾಡಿ ಮುಕ್ತರಾಗಿರಿ. ಮೆಹನತ್ ಮುಕ್ತರಾಗಿರಿ. ಜಹಾ ಮೊಹಬ್ಬತ್ ಹೈ ವಹಾ ಮೆಹನತ್ ನಹಿ, ಜಹಾ ಮೆಹನತ್ ಹೈ ವಹಾ ಮೊಹಬ್ಬತ್ ನಹಿ. ಪ್ರೀತಿ ಇದ್ದಲ್ಲಿ ಪರಿಶ್ರಮ ಇಲ್ಲ, ಪರಿಶ್ರಮ ಇದ್ದಲ್ಲಿ ಪ್ರೀತಿ ಇರುವುದಿಲ್ಲ. ಪರಿಶ್ರಮ ಪಡ್ತಿದ್ದೀವಿ, ಬಹಳ ಕಷ್ಟ, ನಂಗೆ ಸಾಕಾಯ್ತು ಅಂದ್ರೆ ಅರ್ಥ ಏನು? ಬಾಬನ್ ಜೊತೆ ಪ್ರೀತಿ ಇಲ್ಲ ಅಂತೆಲ್ಲ ಅರ್ಥ. ಪ್ರೀತಿ ಇದ್ದಾಗ ಯಾವುದು ಕಷ್ಟ ಅನ್ಸಂಗಿಲ್ಲ. ಬಾಪ್ತಾದ ಹಾಗಾದ್ರೆ ಯಾವ ವರದಾನ? ಸಹಜ ಪುರುಷಾರ್ಥಿ ಭವ್ ಕಾ ವರದಾನ್ ದೇ ರಹಾ ಹೈ. ಸಹಜ ಪುರುಷಾರ್ಥ, ಮೆಹನತ್ ಇಲ್ಲ, ಕಷ್ಟ ಇಲ್ಲ, ಒದ್ದಾಟ ಇಲ್ಲ, ಪರಿಶ್ರಮ ಇಲ್ಲ. ನಾವು ಮೊಹಬ್ಬತ್ತಲ್ಲಿ ಇರೋಣ. ಬಾಬಾ ಆಲ್ರೆಡಿ ನಮಗೆ ವರದಾನ ಕೊಟ್ರು. ಈಗ ಸಹಜ ಪುರುಷಾರ್ಥಿ ಭಾವ ಸ್ವೀಕಾರ ಮಾಡಿದಿರಿ. ಸ್ವೀಕಾರ ಮಾಡಕ್ ವಾ, ನಾನು ಸಹಜ ಪುರುಷಾರ್ಥಿ ಭಾವ. ವರ ಸಿಕ್ಕಿದ್ಮೇಲೆ ಇನ್ನೇನ್ ಕಷ್ಟ? ಅವರು ಮುಕ್ತ ಹೋನೆ ಕಾ ಸಾಧನ್ ಹೇಳಿ. ಮುಕ್ತ ಹೋನೆ ಕಾ ಸಾಧನ್ ಮೊಹಬ್ಬತ್, ಬಾಪ್ ಸೆ ದಿಲ್ ಕಾ ಪ್ಯಾರ್. ಇನ್ನು ಸರಳ ಭಾಷೆಯಲ್ಲಿ ಹೇಳೋದಿದ್ರೆ ಬಾಬನ ಜೊತೆಗೆ ಹೃದಯ ತುಂಬಿದ ಪ್ರೀತಿ. ಎಲ್ಲಿ ಹೃದಯ ತುಂಬಿದ ಪ್ರೀತಿ ಇದೆನೋ ಅಲ್ಲಿ ಪರಿಶ್ರಮ ಇಲ್ಲ. ಪ್ಯಾರ್ ಮೇ ಲವಲೀನ್. ಹೆಂಗಿರ್ಬೇಕು? ಪ್ರೀತಿಯಲ್ಲಿ ಲವಲೀನ. ಬಾಬಾ ಹೇಳ್ತಾರೆ ಅವರು ಮಹಾಮಂತ್ರ ಪ್ರೀತಿಯಲ್ಲಿ ಬಾಬನ ಜೊತೆಗೆ ಲವಲೀನ. ಅಷ್ಟೊತ್ತಿಗೆ ಮಹಾಮಂತ್ರ ಮನ್ ಮನಾಭವ ಮಂತ್ರ. ಮನಸ್ಸನ್ನು ನನ್ನಲ್ಲೇ ಇಡುವವರಾಗಿರಿ. ಯಾವಾಗ ಇಡುವವರಾಗ್ತೀವಿ? ಪ್ರೀತಿ ತುಂಬಿದಾಗ. ಪ್ರೀತಿ ಇದ್ದಾಗನೇ ಮನ್ಮನಾಭವ, ಪ್ರೀತಿ ಇದ್ದಾಗನೇ ತಂದೆ ಜೊತೆಗೆ ಲವಲೀನ, ಲವಲೀನ್ ಇದ್ದಾಗನೇ ಪರಿಶ್ರಮದಿಂದ ಮುಕ್ತ. तो यंत्र को काम में लगाओ, मन मना भव मंत्र. यह यंत्र को काम में लगाओ. ಮನ್ಮನಾ ಭವ ಎನ್ನುವುದು ಇದು ಒಂದು ಮಂತ್ರ. ಈ ಯಂತ್ರವನ್ನ ಕೆಲಸಕ್ಕೆ ತೊಡಗಿಸಿಕೊಳ್ಳಿ. ಕಾಮ ಮೇ ಲಗಾನ ತಾತ ಹೇನ ನೋಡ. ಮನಸ್ಸು ವಿದಿನ್ ಸೆಕೆಂಡ್ ಯಂತ್ರ ಚಾಲು ಮಾಡಿ. ಮನಸ್ಸು ಒಬ್ಬ ತಂದೆಯ ಜೊತೆಗೆ. ಎಲ್ಲಿ ಪ್ರೀತಿ ಇದೆನೋ ಅಲ್ಲಿ ಮನಸ್ಸು ಹರಿತದೋ ಇಲ್ಲ, ಪ್ರೀತಿಯಲ್ಲಿ ಮುಳುಗಿ ಬಿಡ್ತೀವೋ ಇಲ್ಲ. ಇದು ಯಂತ್ರ. काम में लगाओ. आता है लगाने के लिए. बाप दादा ने देखा संगम युग में परमात्मा प्यार द्वारा बाप दादा द्वारा कितनी शक्तियां मिली है. ಬಾಬನನ್ನ ಪ್ರೀತಿಸಿದಕ್ಕೆ, ಬಾಬನ ಜೊತೆಗಿದ್ದದಕ್ಕೆ ಎಷ್ಟು ಶಕ್ತಿ ಸಿಕ್ತು. कितने गुण मिले हैं, कितना ज्ञान मिला है, खुशी मिली है. इन सब प्रभु दिन को खजाने को समय पर कार्य में लगाओ ना. ಎಷ್ಟು ಚಂದ ಹೇಳ್ತಾರೆ ಬಾಬಾ. ಅವನ ಪ್ರೀತಿಯಲ್ಲಿ ಮುಳುಗಿದೀವಿ. ಮುಳುಗಿದ್ದೇ ತಡ. ಅವನಿಂದ ಸಿಕ್ಕಿದ ಶಕ್ತಿಗಳೆಷ್ಟು, ಎಷ್ಟು ಗುಣಗಳನ್ನ ಪಡ್ಕೊಂಡೆವು, ಎಷ್ಟು ಅಪರಿಮಿತ ಜ್ಞಾನ ಸಿಕ್ತು, ಎಷ್ಟು ಖುಷಿ. ಇವೆಲ್ಲವೂ ಪ್ರಭುವಿನ ಕೊಡುಗೆ, ಪ್ರಭುವಿನ ಉಡುಗೊರೆ ನಮ್ಗೆ. ಈ ಖಜಾನೆಗಳನ್ನ ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. तो बाप दादा क्या चाहते हैं सुना. ಬರೀ ಲಿಸ್ಟ್ ಮಾಡ್ತಿದ್ದೀರಾ? ಬಾಪ್ दादा क्या चाहते हैं ಲಿಸ್ಟ್ ನಿಕಾಲೋ ಅಂದಾನಲ್ಲ ಬಾಬಾ. ಆ ಲಿಸ್ಟ್ ಮಾಡ್ತಾ ಹೋಗ್ರಿ. ಎಲ್ಲೆಲ್ಲಿ ಮುರಳಿಯಲ್ಲಿ ಬರ್ತದ ಒಂದು ಪೇಜ್ ಮಾಡ್ರಿ. ಬಾಪ್ दादा क्या चाहते हैं सुना. ಹೇಳಿ, ಏನ್ ಇಷ್ಟ ಇದೆ ಬಾಬನಿಗೆ? ಏನ್ ಇಷ್ಟ ಇದೆ? हरेक बच्चा सहज पुरुषार्थी, सहज भी और तीव्र भी दृढ़ता को यूज करो. ನನ್ನ ಮಕ್ಕಳು, ಪ್ರತಿಯೊಂದು ಮಕ್ಕಳು ಒದ್ದಾಡಬಾರ್ದು, ಸಹಜ ಪುರುಷಾರ್ಥದಲ್ಲಿ ಇರಬೇಕು.
सहज ಅಂದ್ರೆ राम पुरुषार्थ हंगू अल्ल सहज भी है और तीव्र भी है ಹೇಳಿ ಸಹಜ ಪುರುಷಾರ್ಥ ಆಗೋದು ಯಾವಾಗ ಹೃದಯ ತುಂಬಿದ ಪ್ರೀತಿ ಎಷ್ಟು ಪ್ರೀತಿ ಇದೆ ಪ್ರೀತಿ ಇದ್ದಾಗ ಮೆಹನತ್ತಿಲ್ಲ ಸಹಜ ಬಾಬಾ ಅಂತಿದ್ದಾರೆ ಸಹಜ ಪುರುಷಾರ್ಥಿನೂ ಆಗಿರ್ಬೇಕು ಮತ್ತೆ ಪುರುಷಾರ್ಥ ತೀವ್ರನೂ ಆಗಿರ್ಬೇಕು ಇನ್ನೊಂದು ಪಾಯಿಂಟ್ ದೃಢತಾಕೋ ಯೂಸ್ ಕರೋ ಈ ರೀತಿ ನಾನು ಮಾಡ್ಲೇಬೇಕನ್ನೋದು ದೃಢತೆನೂ ಇರ್ಬೇಕು ಎಷ್ಟಾಯ್ತಲ್ಲಿಗೆ ಸಹಜ ತೀವ್ರ ಮತ್ತು ದೃಢತೆ ದೃಢತೆ ಒಂದು ಮಾತು ಹೇಳಿ बनना ही है हम नहीं बनेंगे तो कौन बनेगा ನಾನು ಆಗ್ಲೇಬೇಕು ನಾನಾಗಿಲ್ಲ ಅಂದ್ರೆ ಇನ್ಯಾರಾಗೋರು हम ही थे हम ही है और हर कल्प हम ही होंगे ಹಿಂದೆ ಆದದ್ದು ನಾನೇ ಈಗಲಾಗ್ತಾ ಇರೋದು ನಾನೇ ಕಲ್ಪ ಕಲ್ಪಕ್ಕೂ ನಾನೇ ಏನ್ ನಾನೇ ಸಹಜ ಪುರುಷಾರ್ಥಿ ತೀವ್ರ ಪುರುಷಾರ್ಥಿ ಎಷ್ಟು ಶಕ್ತಿ ಪಡ್ಕೊಂಡಿನಿ ಎಷ್ಟು ಗುಣ ಪಡ್ಕೊಂಡಿನಿ ಎಷ್ಟು ಜ್ಞಾನ ಪಡ್ಕೊಂಡಿನಿ ಎಷ್ಟು ಖುಷಿ ಪಡ್ಕೊಂಡಿನಿ ಎಂತ ಪ್ರಭುವಿನ ಉಡುಗೊರೆ ನನಗೆ ಸಿಕ್ಕಿದೆ ಎಷ್ಟು ಸಹಜವಾಗಿ ಪಡ್ಕೊಂಡಿನಿ ಯಾವ್ದ್ರಿಂದ ಮನ್ಮನ ಭವ ಮಂತ್ರ ಆ ಯಂತ್ರವನ್ನ ಬಳಸ್ರಿ ಒಂದಕ್ಕೊಂದು ಕನೆಕ್ಷನ್ ಹೆಂಗ್ ಕೊಡ್ತಾನೆ ಬಾಬಾ ಆ ಮನ್ಮನಾಭವಕ್ಕೆ ಮೂಲಾಧಾರ ಯಾವುದು ದಿಲ್ ಕಾ ಪ್ಯಾರ್ ಮೊಹಬ್ಬತ್ ಆದ್ರಿಂದ ಪುರುಷಾರ್ಥ ತೀವ್ರ ಇರಬೇಕು ಪುರುಷಾರ್ಥ ಸಹಜ ಇರಬೇಕು ಪುರುಷಾರ್ಥ ದೃಢತೆ ಇರಬೇಕು ದೃಢ ನಿಶ್ಚಯ ಸ್ವಯಂ ಮೇ ಧಾರಣ ಕರ್ನಾ ಹಿ ಹೈ ಇನ್ನೊಂದು ಪಾಯಿಂಟ್ ದೃಢ ನಿಶ್ಚಯವನ್ನ ಸ್ವಯಂ ಅಲ್ಲಿ ಧಾರಣ ಮಾಡಲೇಬೇಕು ದೃಢ ನಿಶ್ಚಯವನ್ನು ಸ್ವಯಂ ಅಲ್ಲಿ ಧಾರಣೆ ಮಾಡಲೇಬೇಕು ಕರೆಂಗೆ ನಹಿ ಕೇನ ಮತ್ತೆ ಪುನಃ ಬಿಡಂಗಿಲ್ಲ ಬಾಬಾ ಮಾಡ್ತೀನಿ ಬಾಬಾ ಮಾಡ್ಬೇಕಂತಿದ್ದೀನಿ ಬಾಬಾ ಆ ರೀತಿ ನಹಿ ಕೇನ ಮತ್ತೇನು ಕರೆಂಗೆ ಅಂತ ಶಬ್ದ ಬಳಸ್ಬೇಡ್ರಿ ಕರ್ನಾ ಹಿ ಹೈ ಹೋನಾ ಹಿ ಹೈ ಹುವಾ ಪಡಾ ಹೈ ಹಾಗೇ ಇದೆ ಮತ್ತೆ ಪುನಃ ನಾನೀಗ ಹಾಗೆ ಬಿಡ್ತೀನಿ करना ही है होना ही है बाप दादा देश विदेश के बच्चों को देख खुश है लेकिन सिर्फ आप सामने सम्मुख वालों को नहीं देख रहे हैं ದೇಶ ವಿದೇಶದ ಮಕ್ಕಳನ್ನು ನೋಡಿ ನನಗೆ ಬಹಳ ಖುಷಿಯಾಗಿದೆ ಆದರೆ ಕೇವಲ ನೀವೆಲ್ಲ ಓಡೋಡಿ ಬಂದು ನನ್ನ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಲ್ಲ ನಿಮ್ಮ ನೋಡಿ ಅಷ್ಟೇ ನಾನು ಖುಷಿ ಪಡಂಗಿಲ್ಲ चारों ओर के देश विदेश के बच्चों को देख रहे हैं ನಿಮ್ಮ ಜೊತೆಗೆ ದೇಶ ವಿದೇಶದ ನಾಲ್ಕು ಕಡೆಯ ಮಕ್ಕಳನ್ನ ನೋಡ್ತಾ ಇದ್ದೀನಿ मेजॉरिटी जहां तहां से बर्थडे की मुबारक आई है कार्ड भी मिले ही ईमेल भी मिले ही दिल का संकल्प भी मिला है बाप भी बच्चों के गीत गाते ही आप लोग गीत गाते हो ना ಬಾಬಾ ಅಂತಾರೆ ಇವತ್ತು ಶಿವರಾತ್ರಿ ಅಲ್ವಾ ಎಲ್ಲರೂ ಮುಬಾರಕ್ ಕೊಟ್ಟಿದ್ದಾರೆ ಬಾಬನಿಗೆ ಕಾರ್ಡ್ ಅನ್ನ ಕೊಡ್ತಿದ್ದಾರೆ ಆಮೇಲೆ ಇಮೇಲ್ ನಿಂದ ಶುಭಾಶಯ ಕಳಿಸ್ತಿದ್ದಾರೆ ಎಲ್ಲ ಕೆಲವರು ಹೃದಯ ತುಂಬಿದ ಸಂಕಲ್ಪವನ್ನ ಬಾಬನಿಗೆ ಕಳಿಸ್ತಿದ್ದಾರೆ ಹಾಡು ಹಾಡ್ತಿದ್ದಾರೆ ಎಲ್ಲರೂ ಆಪ್ ಲೋಗ್ ಗೀತ್ ಗಾತೆ ಹೋನ ಶಿವರಾತ್ರಿ ಅಂದ ಕೂಡಲೇ ಸಂತೋಷ ಬಾಬಾ ಆಪನೆ ಕರ್ದಿ ಕಮಾಲ್ ಹೇಳಿ ಯಾವ ಹಾಡು ಹಾಡ್ತೀರಿ ಜೋರಾಗಿ ಹಾಡ್ಯಲ್ಲ बाबा आपने कमाल कर दिया बाबा कमाल कर दिया हमारा सारा जीवन आपने खुशहाल कर दिया खुशहाल कर दिया ओ ओ बाबा आपने कमाल कर दिया आप लोग गीत गाते हो ना बाबा आपने कमाल कर दिया तो बाप भी गीत गाते हैं बाबा ಹೇಳ್ತಾರೆ ನೀವು ಇಷ್ಟು ಚಂದ ಹಾಡಿದ್ರಲ್ಲ ನಾನು ಹಾಡಾಡ್ತೀನಿ ಮೀಟೆ ಬಚ್ಚೋನೆ ಕರ್ದಿ ಕಮಾಲ್ ಏನಂತ ಹಾಡ್ತಾನಂತೆ ಅವನು
ಮೀಟೆ ಮಕ್ಕಳು, ನನ್ನ ಮಧುರ ಮಧುರ ಮಕ್ಕಳು ಕಮಾಲ್ ಮಾಡಿದಿರಿ ಅಂತ ನಾನು ಹಾಡ್ತೀನಿ. बाप दादा सदा कहते हैं कि आप तो सम्मुख बैठे हो, आप तो सम्मुख बैठे हो, लेकिन दूर वाले भी बाप दादा के दिल पर बैठे हैं. ಬಾಬಾ ಅಂತ ನೀವು ನನ್ನ ಎದುರಿಗೆ ಕೂತ್ಕೊಂಡಿದ್ದೀರಿ, ದೂರ ದೂರದಲ್ಲಿರೋರೆಲ್ಲ ನನ್ನ ಹೃದಯದೊಳಗೆ ಕೂತ್ಕೊಂಡಿದ್ದಾರಂತ. आज चारों ओर बच्चों के संकल्प में मुबारक हो, मुबारक हो, मुबारक हो. ಎಲ್ಲರೂ ನಾಲ್ಕು ಕಡೆಯ ಮಕ್ಕಳ ಹೃದಯದಲ್ಲಿ ಸಂಕಲ್ಪದಲ್ಲಿ ಏನ್ ಬರ್ತಾ ಉಂಟು ಬಾಬಾ? ಶುಭಾಶಯ, ಶುಭಾಶಯ, ಶುಭಾಶಯ. बाप दादा के कानों में आवाज पहुंच रहा है, मन में संकल्प पहुंच रहे हैं. ಬಾಬಾ ಅಂತಾರೆ ನನ್ನ ಕಿವಿಯಲ್ಲಿ ನಿಮ್ದೆಲ್ಲ ಆವಾಜ್ ಬಂದು ತಲುಪ್ತಾ ಇದೆ, ಮನಸ್ಸಿನಲ್ಲಿ ಎಲ್ಲರ ಸಂಕಲ್ಪ ಬಂದು ತಲುಪ್ತಾ ಇದೆ. ये निमित्त कार्ड है, निमित्त पत्र है, लेकिन बहुत बड़े हीरे से भी ज्यादा मूल्यवान गिफ्ट है. ಇದು ಕಾರ್ಡ್ ಪತ್ರ ಅದು ಕೇವಲ ನಿಮಿತ್ತ ಮಾತ್ರ, ಆದ್ರೆ ಬಹಳ ದೊಡ್ಡದು, ವಜ್ರಕ್ಕಿಂತಲೂ ಅಮೂಲ್ಯವಾದಂತ ಉಡುಗೊರೆ ಇದು ಅಂತಾರೆ ಬಾಬಾ. ಸಭಿ ಸುನ್ ರಹೇ ಹಿ, ಹರ್ಷಿತ ಹೋ ರಹೇ ಹಿ. ಎಲ್ಲ ಮಕ್ಕಳು ಕೇಳ್ತಿದ್ದೀರಿ, ಸಂತೋಷ ಪಡ್ತಿದ್ದೀರಿ? तो सभी ने अपना बर्थडे मना लिया. ಬಾಬಾ ಹೇಳ್ತಾರೆ ಯಾರು ಹುಟ್ಟಹಬ್ಬ ಮಾಡಿದೀರಾ? ಹುಟ್ಟಹಬ್ಬ ಮಾಡಿದ್ರೆ ಸಂತೋಷ ಆಯ್ತೋ ಇಲ್ಲ? ಯಾರ ಸಮ್ಮುಖದಲ್ಲಿ ಇದ್ದೀವಿ? ಪಾಪ್ತಾದರು ಜೊತೆಗಿದ್ದೀವಿ, ಎದುರಿನಲ್ಲೇ ಕುಳಿತಿದ್ದೀವಿ. ನಂದು ಬರ್ತಡೇ, ಬಾಬಂದು ಬರ್ತಡೇ. ಚಾಹೆ 2 साल का हो, ಎದುರು ಕುಳಿತವರಲ್ಲಿ 2 ವರ್ಷದವರೇ ಇರ್ಬೋದು. ಚಾಹೆ 1 साल का हो, 1 ವರ್ಷದಿಂದ ಕ್ಲಾಸಿಗೆ ಬರೋರು ಇರ್ಬೋದು. ಚಾಹೆ 1 सप्ताह का हो, ಬರೀ 7 ದಿನ ಪಾಠ ತಗೊಂಡವ್ರು ಇರ್ಬೋದು. ಲೇಕಿನ್ ಯಜ್ಞ ಕಿ ಸ್ಥಾಪನಾ ಕಾ ಬರ್ತಡೇ ಹಿ. ಶಿವರಾತ್ರಿ ಅಂತಂದ್ರೆ ಯಜ್ಞ ಸ್ಥಾಪನೆಯ ಹುಟ್ಟಿದ ದಿನ, ಯಜ್ಞ ಸ್ಥಾಪನೆಯ ಹುಟ್ಟಿದ ದಿನ. तो सभी ब्राह्मण यज्ञ निवासी तो है ही. ಎಲ್ಲ ಬ್ರಾಹ್ಮಣ ಮಕ್ಕಳು ನಾವು ಯಜ್ಞ ನಿವಾಸಿಗಳು. ಯಜ್ಞ ಹುಟ್ಟಿದ ದಿನ ನಮ್ಮ ಹುಟ್ಟಿದ ದಿನ. इसलिए सभी बच्चों को बहुत बहुत दिल का याद प्यार भी है. ಏನ್ ಕೊಡ್ತಿದ್ದಾರೆ ಬಾಬಾ? ಎಲ್ಲರಿಗೆ ಏನ್ ಕೊಡ್ತಿದ್ದಾರೆ? ಹೃದಯ ತುಂಬಿದ ನೆನಪು, ಪ್ರೀತಿ. ಮತ್ತೇನ್ ಬೇಕು ಹೇಳಿ? ದುವಾಯೇ ಬಿ ಹೇ. ಎಲ್ಲರಿಗೂ ಹೃದಯ ತುಂಬಿ ಆಶೀರ್ವಾದ ಮಾಡ್ತಿದ್ದಾರೆ ಬಾಬಾ. ಹೃದಯ ತುಂಬಿ ನೆನಪು ಮಾಡ್ತಿದ್ದಾರೆ, ಪ್ರೀತಿ ಕೊಡ್ತಿದ್ದಾರೆ. ಇನ್ನೇನ್ ಬೇಕು? ದುವಾओं में ही पलते रहो, उड़ते रहो. ಬಾಬಾ ಅಂತ ನಾನು ಇಷ್ಟು ಹೃದಯ ತುಂಬಿ ಆಶೀರ್ವಾದ ಕೊಡ್ತಿದ್ದೀನಿ, ಈ ಆಶೀರ್ವಾದದಿಂದಲೇ ನೀವು ಬೆಳೀರಿ, ಹಾರ್ರಿ. ಬಾಬನ ಆಶೀರ್ವಾದ, ಗಾಡ್ಲಿ ಬ್ಲೆಸ್ಸಿಂಗ್ಸ್, ಪರಮಾತ್ಮನ ಆಶೀರ್ವಾದ. ಬಾಬಾ ಅಂತಾರೆ दुआओं से पलते रहो, उड़ते रहो. दुआएं देना और लेना ಸಹಜೇನ. ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು ಸಹಜ ಅಲ್ವಾ? ಸಹಜ. जो समझते ही सहज है वो हाथ उठाओ. ಆಶೀರ್ವಾದ ಮಾಡೋದು ಬಹಳ ಸಹಜ, ಆಶೀರ್ವಾದ ತಗೊಳ್ಳೋದು ಬಹಳ ಸಹಜ ಅನ್ನೋದು ಕೈತಿ. ಹಾತ್ ಉಟಾವು, ಜಂಡಿಯಾ ಹಿಲಾವು. ಎಲ್ಲರೂ ಶಿವರಾತ್ರಿಗೆ ಏನ್ ಇಟ್ಕೊಂಡಿದ್ದಾರೆ? ಧ್ವಜ ಇಟ್ಕೊಂಡಿದಾರಲ್ಲ, ಧ್ವಜ ಅಲ್ಗಡಿಸ್ರಲ್ಲ. तो दुआएं छोड़ते तो नहीं है ना? आशीर्वाद बिड़ंगिಲ್ಲ, तಗೊಂಡಿವ ಇಲ್ಲೋ? छोड़ते नहीं है ना? सबसे सहज पुरुषार्थ है. ಎಲ್ಲಕ್ಕಿಂತ ಸುಲಭವಾದ ಪುರುಷಾರ್ಥ ಏನಂದ್ರೆ ದುವಾಯೇ ದೇನಾ, ದುವಾಯೇ ಲೇನಾ. ಇದು ಎಲ್ಲಕ್ಕಿಂತ ಸಹಜ ಪುರುಷಾರ್ಥ, ಈಸಿ ಪುರುಷಾರ್ಥ. ಏನ್ ಮಾಡ್ಲಿಕ್ಕೆ ಆಗದಿದ್ರು ಎಲ್ಲರಿಗೂ ಏನ್ ಮಾಡೋದು? ಆಶೀರ್ವಾದ ಮಾಡೋದು, ಆಶೀರ್ವಾದ ಮಾಡೋದು, ಒಳ್ಳೆಯದನ್ನೇ ಬಯಸೋದು. दाता के बच्चे देते रहना. ಏನ್ ದೇನಾ? आशीर्वाद देना, दुआएं देना और दुआएं लेना. ಇದು ಸಹಜ ಪುರುಷಾರ್ಥ. इसमें योग भी आ जाता. ನೋಡಿ, ಇದು ಒಂದು ವಿಚಾರ ಮಾಡುವಂತ ಮಕ್ಕಳಿಗೆ ವಿಚಾರ ಮಂಥನ ಮಾಡ್ಲಿಕ್ಕೆ ಒಂದು ಬಾಬಾ ಕೊಡೋ ಮಾತು. दुआएं देना, दुआएं लेना. इसमें योग भी आ जाता, ज्ञान भी आ जाता, धारणा भी आ जाती,
ಸೇವಾ ಬಿ ಆ ಜಾತಿ. ಇದರ ಬಗ್ಗೆ ನಾಳೆ ಡಿಸ್ಕಸ್ ಮಾಡುವ. ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, ಇದು ಸಹಜ ಪುರುಷಾರ್ಥ. ಇದರಲ್ಲಿ ಯೋಗನೂ ಇದೆ, ಜ್ಞಾನನೂ ಇದೆ, ಧಾರಣೆನೂ ಇದೆ, ಸೇವೆನೂ ಇದೆ. ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, 4 ಸಬ್ಜೆಕ್ಟು ಇದೆ. ನಾವು ಗಾಡ್ಲಿ ಸ್ಟೂಡೆಂಟ್ಸ್, ನಮ್ದು 4 ಸಬ್ಜೆಕ್ಟ್ ಯಾವುದು? ಜ್ಞಾನ, ಯೋಗ, ಧಾರಣೆ, ಸೇವೆ. ಈ ಸಹಜ ಪುರುಷಾರ್ಥ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದ್ರಲ್ಲಿ ಇದು 4 ಸಬ್ಜೆಕ್ಟ್ ಬರ್ತದೆ. चारों ही सब्जेक्ट आ जाती है दुआएं देने में और दुआएं लेने में. तो डबल फॉरनर्स दुआएं देना लेना सहज है, सहज है. ಎಲ್ಲರಿಗೂ ಸುಲಭನಾ? ಆಶೀರ್ವಾದ ಕೊಡೋದು ಸುಲಭನಾ? आशीर्वाद तಗೊಳ್ಳೋದು ಸುಲಭನಾ? 20 साल वाले जो आए हो हाथ उठाओ. 20 ವರ್ಷದಿಂದ ಬಾಬನ ಮಕ್ಕಳಾಗಿ ನಡ್ಕೊಂಡವರು ಕೈತೆ. आपको तो 20 साल हुए ही, आपको तो 20 साल हुए ही, लेकिन बाप दादा आप सबको पदम गुणा मुबारक दे रहे हैं. ಬಾಬಾ ಅಂತಾರೆ ನಿಮ್ದೆಲ್ಲ 20 ವರ್ಷ ದಾಟ್ತಲ್ವಾ ಸರೆಂಡರ್ ಆಗಿ ಅಥವಾ ಜ್ಞಾನಕ್ಕೆ ಬಂದು ಬಾಬನ ಜ್ಞಾನ ತಿಳ್ಕೊಂಡು ಬಾಪ್ ದಾದಾ ನಿಮಗೆ ಪದಮ ಪಟ್ಟಿನಷ್ಟು ಏನ್ ಕೊಡ್ತೀನಿ ಅಂತಾರ. ಬಾಬಾ ಶುಭಾಶಯ ಕೊಡ್ತಿದ್ದೀನಿ. ಕಿತನೆ ದೇಶನ್ ಸೆ ಆಯೇ ಹೇ? ಬಾಬಾ ಕೇಳ್ತಿದಾರೆ ಎಷ್ಟು ದೇಶದಿಂದ ಬಂದಿದ್ದೀರಿ? ಬ್ರಾಕೆಟ್ ನಲ್ಲಿ 69 ದೇಶದಿಂದ ಅಂತ ಅಲ್ಲಿ ಒಬ್ರು ಹೇಳ್ತಾರೆ. ಎಷ್ಟು ದೇಶದಿಂದ? 69, 69 ದೇಶದಿಂದ ಬಂದಿದ್ದಾರೆ. ಮುಬಾರಕ್ ಹೋ. 69 ದೇಶದಿಂದ ಬಂದಂತ ಮಕ್ಕಳಿಗೆ ಏನ್ ಕೊಡ್ತಿದಾರೆ ಬಾಬಾ? ಮುಬಾರಕ್ ಹೋ, ಶುಭಾಶಯ. 69वां बर्थडे मनाने के लिए 69 देशों से आए हैं. ಬಾಬಾ ಅಂತಿದ್ದಾರೆ ಇದು 69ನೇ ಶಿವ ಜಯಂತಿ ಆಚರಣೆ ಮಾಡ್ಲಿಕ್ಕೆ 69 ದೇಶದಿಂದ ಬಂದಿದ್ದೀರಿ. ಈಗ ಲೆಕ್ಕ ತೆಗೀರಿ. ಮುರಳಿ ನುಡಿಸಿದ್ದು ಬಾಬಾ 7/3/2005. 2036ರಿಂದ 2005 ಎಷ್ಟು ವರ್ಷ ಆಯ್ತು ನೋಡಿ. ನೋಡಿ ಲೆಕ್ಕ ಮಾಡಿ. 69 ವರ್ಷ. 36ರಿಂದ 2005 ಅಂದ್ರೆ ಎಷ್ಟು ವರ್ಷ? 1 ಸೆಕೆಂಡ್ ಬಾಬಾ ಲೆಕ್ಕ ತೆಗ್ದಲ್ಲ. 69 ದೇಶದಿಂದ ಮಕ್ಕಳು ಬಂದಿರಿ. ಇದು 69ನೇ ಬರ್ತಡೇ. कितना अच्छा है. आने में तकलीफ तो नहीं हुई है ना? 69 ದೇಶದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರಲ್ಲ, ವಿಮಾನ ಹತ್ತಿ ಎಲ್ಲ. ಏನ್ ಕಷ್ಟ ಆಗಿಲ್ಲಲ್ವಾ? ಏನ್ ತಕ್ಲೀಫ್ ಆಗಿಲ್ಲಲ್ವಾ? ಸಹಜ ಆಗಯೇ. ಯಾಕೆ ಯಾಕೆ ಸಹಜ ಯಾಕೆ? ಬಾಬಾ ಅಂತಾರೆ ಜಹಾ ಮೊಹಬ್ಬತ್ ಹೈ ವಹಾ ಕುಚ್ ಮೆಹನತ್ ನಹಿ. ಬಹಳ ಪ್ರೀತಿ ಇದೆ ಬಾಬನ್ ಜೊತೆಗೆ. ಬಹಳ ಪ್ರೀತಿ ಇದ್ದಾಗ ಅಲ್ಲಿ ಏನಿರಂಗಿಲ್ಲ? ಮೆಹನತ್ ಇಲ್ಲ, ಪರಿಶ್ರಮ ಇಲ್ಲ. तो आज का विशेष वरदान क्या याद रखेंगे? ಸಹಜ ಪುರುಷಾರ್ಥಿ. ಇದನ್ನ ಹೃದಯ ತುಂಬಿ ಸ್ವೀಕಾರ ಮಾಡ್ರಿ. ನಮ್ಗೆ ಪುರುಷಾರ್ಥಿ ಈಸಿ ಆಗ್ತದೆ, ಖಂಡಿತ ಈಸಿ ಆಗ್ತದೆ. ನಾನು ಸಹಜ ಪುರುಷಾರ್ಥಿ, ನಾನು ಈಸಿ ಪುರುಷಾರ್ಥಿ. ಅದು ಈಸಿನೂ ಇರ್ಬೇಕು, ತೀವ್ರನೂ ಇರ್ಬೇಕು, ದೃಢತೆಯಲ್ಲಿ ಇರ್ಬೇಕು, ದೃಢ ನಿಶ್ಚಯನೂ ಇರ್ಬೇಕು. ಸಹಜ, ತೀವ್ರ, ಸಹಜ ಕಾರ್ಯ ಜಲ್ದಿ ಜಲ್ದಿ ಕಿಯಾ ಹಿ ಜಾತಾ ಹೈ. ಸುಲಭದ ಕೆಲಸ ಆದ್ರೆ ಬೇಬೇಗ ಬೇಬೇಗ ಮಾಡ್ತೀವಿ ಅಲ್ವಾ? मेहनत का काम मुश्किल होता है ना, तो टाइम लगता है. ಪರಿಶ್ರಮ ಪಡುವಾಗ ಸಮಯ ಜಾಸ್ತಿ ಹೋಗ್ತದೆ. ಸುಲಭ ಕೆಲಸ ಅಂದ್ರೆ ಬಡಬಡ ಮಾಡಿಬಿಡ್ತೀವಿ. तो सभी कौन हो? ಹೇಳಿ, सभी कौन हो? सहज पुरुषार्थी. बोलो, जोर से बोलो ना. सहज पुरुषार्थी. याद रखना, याद रखना. ನೋಡಿ, ಬಾಯಲ್ಲಿ ಹೇಳುವಂಗೆ ಮಾಡಿಸಿ ಯಾದ್ ರಕ್ಕನ. ಮೊದಲು ಕೇಳುವಂಗ ಮಾಡ್ದ, ಈಗೇನ್ ಮಾಡ್ತಾನೆ ಬಾಬಾ? ಬಾಯಲ್ಲಿ ಹೇಳಿಸ್ತಾನೆ. ಯಾದ್ ರಕ್ಕನ. अपने देश में जाके मेहनत में नहीं लगे जाना. ಮತ್ತೆ ನಿಮ್ಮ ದೇಶಕ್ಕೆ ಹೋದ ಮೇಲೆ ಏನಾಗುದಲ್ಲ?
ಮತ್ತೆ ಪರಿಶ್ರಮದಲ್ಲಿ ತೊಡಗುವುದಲ್ಲ. ಅಗರ್ ಕೊಯ್ ಮೆಹನತ್ ಕಾ ಕಾಮ್ ಆವೆ ಬಿ, ಒಂದು ವೇಳೆ ಏನಾದ್ರೂ ನಿಮಗೆ ಪರಿಶ್ರಮದ ಕೆಲಸ ಬಂದ್ರೆ ದಿಲ್ಸೆ ಕೆಹನ, ಏನಂತ ಹೇಳ್ಬೇಕ? ಬಾಬಾ ಅಂತಾರೆ ಬಹಳ ಪರಿಶ್ರಮದ ಕೆಲಸ ಬಂದ್ರೆ ದಿಲ್ಸೆ ಕೆಹನ ಬಾಬಾ ಮೇರಾ ಬಾಬಾ, तो मेहनत खत्म हो जाएगी. ಬಾಬಾ ಅಂತಾರೆ ಬಾಬಾ ನನ್ನ ಬಾಬಾ, ನೀವು ಪ್ರೀತಿಯಿಂದ ಹೇಳಿ, ಹೃದಯ ತುಂಬಿ ಹೇಳಿ, ಬಾಬಾ ಮೇರಾ ಬಾಬಾ, मेहनत खत्म हो जाएगी. अच्छा मना लिया ना, शिवरात्रि मना लिया, बाप ने भी मना लिया, आपने भी मना लिया. ಸರಿ ಆಯ್ತಲ್ಲ, ಗಮ್ಮತ್ ಆಯ್ತಲ್ವಾ? ಶಿವರಾತ್ರಿ ಆಯ್ತಲ್ಲ, ವರದಾನ ಸಿಕ್ತಲ್ಲ, ಇನ್ನೇನ್ ಬೇಕು? ಇನ್ನೇನ್ ಬೇಕು ನಮ್ಗೆ? अच्छा अभी 1 सेकंड में ड्रिल कर सकते हो. ಒಂದೇ ಸೆಕೆಂಡಿಗೆ ಡ್ರಿಲ್ ಮಾಡ್ತೀರಿ? कर सकते हैं. अच्छा बाप दादा ने ड्रिल कराई. ಬಹಳ ಪ್ರೀತಿಯಿಂದ ಬಿಂದುವಾಗಿ ಬಾಬಾ ಮೇರಾ ಬಾಬಾ, ಹೃದಯ ತುಂಬಿ ಆ ಪ್ರೀತಿಯ ಸಾಗರನ ಮಡಿಲಿನಲ್ಲಿರುವ ಅನುಭವ ಮಾಡಿ. आत्मा ज्योति लवलीन मेरा तो एक बाबा है. दिल से कहो बाबा मेरा बाबा, प्यारा बाबा, मेरे सिक्किलते बाबा, मीठा बाबा. बाप दादा ने ड्रिल कराई. अच्छा चारों ओर के सदा उमंग उत्साह में रहने वाले श्रेष्ठ बच्चों को, सदा सहज पुरुषार्थी संगम युग के सर्व वरदानी बच्चों को, सदा बाप और मैं आत्मा इस स्मृति से मैं बोलने वाले, मैं आत्मा, मैं सदा सर्व आत्माओं को अपने वृत्ति से वायुमंडल का सहयोग देने वाले ऐसे मास्टर सर्वशक्तिवान बच्चों को बाप दादा का याद, प्यार, दुआएं, मुबारक और नमस्ते. याद, प्यार, दुआएं, मुबारक और नमस्ते. ಇನ್ನೇನ್ ಬೇಕು? 4 ಕಡೆಯ ಸದಾ ಉಮಂಗೋತ್ಸಾಹದಲ್ಲಿರುವ ಶ್ರೇಷ್ಠಾತ್ಮಗಳು, ಸಹಜ ಪುರುಷಾರ್ಥಿ ಸಂಗಮ ಯುಗದ ಸರ್ವ ವರದಾನಿ ಮಕ್ಕಳಿಗೆ, ಸದಾ ಬಾಬಾ ಮತ್ತು ನಾನು ಆತ್ಮ ಇದೇ ಸ್ಮೃತಿಯಲ್ಲಿ, ನಾನು ಆತ್ಮ ಮಾತಾಡ್ತಿದ್ದೀನಿ, ನಾನು ಆತ್ಮ ನೋಡ್ತಾ ಇದ್ದೀನಿ, ಸರ್ವ ಆತ್ಮಗಳಿಗೆ ಶ್ರೇಷ್ಠ ವೃತ್ತಿಯಿಂದ ಆತ್ಮವನ್ನೇ ನೋಡುವ ವಾಯುಮಂಡಲ ಸಹಯೋಗ ಕೊಡುವಂತಹ ಅಂತ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ಆಶೀರ್ವಾದ, ಶುಭಾಶಯ, ನಮಸ್ತೆ. ಡಬಲ್ ವಿದೇಶಿ ಬಡಿ ಬೆಹನೋನ್ಸೆ, ವಿದೇಶದಿಂದ ಬಂದಿರುವಂತಹ ಸೀನಿಯರ್ ಸಮರ್ಪಿತ ಕಂದಿರು, सभी ने मेहनत अच्छी की है. ग्रुप बनाया है ना, तो मेहनत अच्छी की है. ग्रुप ಕರ್ಕೊಂಡ್ ಬಂದಿದ್ದೀರಿ, ಬಹಳ ಪರಿಶ್ರಮ ಪಟ್ಟಿದ್ದೀರಿ. और यहाँ ವಾಯುಮಂಡಲ್ भी अच्छा है. ಎಲ್ಲ ಗ್ರೂಪ್ ಮದುವನಕ್ಕೆ ಬಂದೇವಾ, ಆ ವಿದೇಶದಿಂದ ಎಲ್ಲ ಕರ್ಕೊಂಡ್ ಬಂದಾರ. ಇಲ್ಲಿ ಏನಿದೆ, ವಾಯುಮಂಡಲ ಎಷ್ಟು ಚೆನ್ನಾಗಿದೆ. ಸಂಘಟನ್ ಕಿ ಬಿ ಶಕ್ತಿ है. ಮಧುವನದಲ್ಲಿ ಇನ್ನೇನಿದೆ? ಒಂದು ವಾಯುಮಂಡಲ, ಎರಡನೇದು ಸಂಘಟನೆಯ ಶಕ್ತಿ,
सबको रिफ्रेशमेंट अच्छी मिल जाती है. ಅಲ್ಲಿ ಬಂದು ಹೋದ್ರೆ ಸಾಕು, ಎಲ್ಲರಿಗೆ ರಿಫ್ರೆಶ್ಮೆಂಟ್. ಆಪ್ ನಿಮಿತ್ತ ಬಂದ್ ಜಾತಿ. ಕರ್ಕೊಂಡ್ ಬಂದವ್ರು ಏನಾಗ್ಬಿಡ್ತಾರೆ, ನಿಮಿತ್ತ ಆಗ್ತಾರೆ. ಕರ್ಕೊಂಡ್ ಬಂದವರಿಗೆ ಒಳ್ಳೆಯ ವಾಯುಮಂಡಲ, ಒಳ್ಳೆಯ ಸಂಘಟನೆ ಶಕ್ತಿ, ರಿಫ್ರೆಶ್ಮೆಂಟ್. ಕರ್ಕೊಂಡ್ ಬರ್ಲಿಕ್ಕೆ ಇವ್ರು ನಿಮಿತ್ತರು. अच्छा, दूर दूर रहते हैं ना, तो संगठन की जो शक्ति होती है वो भी बहुत अच्छी है. ಎಲ್ಲೋ ದೂರ ದೂರದಲ್ಲಿ ಇರ್ತಾರೆ, ಎಲ್ಲಿ ಸಂಘಟನೆ ಇರ್ತದೆ, ಅದಕ್ಕೆ ಈ ರೀತಿ ಬರೋದು, ಸಂಘಟನೆಯಲ್ಲಿ ಇರೋದು ಬಹಳ ಒಳ್ಳೇದು. इतना सारा परिवार इकट्ठा होता है तो हर एक की विशेषता का प्रभाव तो पड़ता है ना. ಎಲ್ಲರೂ ಒಟ್ಟಾದಾಗ ಎಲ್ಲರ ವಿಶೇಷತೆಯ ಪ್ರಭಾವ ಬೀಳ್ತದೆ. अच्छा प्लान बनाया, बाप दादा खुश है, सबकी खुशबू आप ले लेते हो ना. ಎಲ್ಲರನ್ನ ಕರ್ಕೊಂಡ್ ಬಂದ್ರಲ್ಲ, ಬಾಬನಿಗೆ ಬಹಳ ಖುಷಿ. ಎಲ್ಲರ ಖುಷಬೂನ ತಾವು ತಗೊಳ್ತೀರಲ್ವಾ. ವಹ ಖುಷಿ ಹೊತ್ತೆ. ಯಾವ್ದು ಖುಷಬು, ಅವರೆಲ್ಲ ಖುಷಿ ಪಡ್ತಾರಲ್ಲ, ರಿಫ್ರೆಶ್ಮೆಂಟ್ ಆಗ್ತದೆ. ಸಂಘಟನೆ ಶಕ್ತಿಯಿಂದ ಎಷ್ಟು ವಾಯುಮಂಡಲದಿಂದ ಎಷ್ಟು ರಿಫ್ರೆಶ್ ಆಗ್ತಾರ ಅವ್ರು. ಅದನ್ನ ನೋಡಿ ಕರ್ಕೊಂಬಂದವ್ರಿಗೆ ಏನಾಗ್ತದೆ, ಖುಷಿಯ ಸುಗಂಧ. ವಹ ಖುಷಿ ಹೊತ್ತೆ ಹಿ ಆಪಕ್ಕೂ ದುವಾಯೆ ಮಿಲ್ತಿ ಹೈ. ಅವರಿಗೆ ಖುಷಿ 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 ಆಗ್ತದೆ. ಅಕ್ಕೋರೆ, ನೀವು ಕರ್ಕೊಂಬಂದದ್ದು ಎಷ್ಟು ಚಲೋ ಆಯ್ತು, ನಾನು ರಿಫ್ರೆಶ್ ಆಗ್ಬಿಟ್ಟೆ. ನೀವು ಕರ್ಕೊಂಡ್ ಬರೋದಿದ್ರೆ ಎಷ್ಟು ಲಾಸ್ ಆಗ್ತಿತ್ತು ನನ್ಗೆ. ಏನ್ ಸಿಗ್ತದೆ ಅವರದ್ದು ಖುಷಿ, आशीर्वाद सिक्तदे. अच्छा है, यह जो सभी इकट्ठे हो जाते हो, ये बहुत अच्छा है. ये सब इकट्ठे हो जाते हो ना, बहुत अच्छा है. आपस में लेन देन भी हो जाती है. ಎಲ್ಲರೂ ಒಟ್ಟಾಗಿ ಕೂತ್ಕೊಳ್ಳೋದ್ರಿಂದ ಪರಸ್ಪರ ಏನಾಗ್ತೀವಿ, ಪರಸ್ಪರ ಲೇನ್ ದೇನ್ ಆಗ್ತದೆ. ಒಟ್ಟಾಗೋದ್ರಿಂದ ಒಂದ್ ಕಡೆ ಸಂಘಟನೆ, ಒಂದ್ ಕಡೆ ವಾಯುಮಂಡಲ ಅಚ್ಚ, ಇನ್ನೊಂದ್ ಕಡೆ ರಿಫ್ರೆಶ್ಮೆಂಟ್, ಇನ್ನೊಂದ್ ಕಡೆ ಕರ್ಕೊಂಡ್ ಬಂದವರೆಲ್ಲ ಖುಷಿ ಪಡೋದ್ರಿಂದ ನಮ್ಗೆ ಆಶೀರ್ವಾದ ಸಿಗ್ತದೆ. ಇನ್ನೊಂದ್ ಕಡೆ ನಾವು ಒಟ್ಟಾಗಿರೋದ್ರಿಂದ ಪರಸ್ಪರ ಲೇನ್ ದೇನ್ ಮಾಡಬಹುದು. रिफ्रेशमेंट भी हो जाती है. एक दो की विशेषता जो अच्छी पसंद आती है उसको यूज करते हो. ಇನ್ನೊಬ್ಬರೊಬ್ಬರದ್ದು ವಿಶೇಷತೆ ಏನ್ ಪಸಂದ್ ಆಗ್ತದಲ್ಲ ಅದನ್ನು ಯೂಸ್ ಮಾಡ್ತೀವಿ. इससे संगठन अच्छा हो जाता. ಈ ರೀತಿ ಒಟ್ಟಾಗೋದ್ರಿಂದ ಸಂಘಟನೆ अच्छा हो जाता. यह ठीक है. ಈ ರೀತಿ ಒಟ್ಟಾದದ್ದು ಕರ್ಕೊಂಬಂದದ್ದು ಎಲ್ಲ ಏನಿದೆ ಒಳ್ಳೇದಿದೆ, ಸರಿ ಇದೆ. ಸೆಂಟರ್ ವಾಸಿ ಬಾಯಿ ಬೇನೋನ್ಸೆ, ಇದು ಡಬಲ್ ವಿದೇಶಿ ಬಡಿ ಬೇನೋನ್ಸೆ. ಈಗ ಸೆಂಟರ್ ನಲ್ಲಿರುವಂತಹ ಸೋದರ ಸೋದರಿಯರ ಜೊತೆಗೆ ಬಾಬಾ ಮಾತಾಡ್ತಾರೆ. ಸಭಿ ಬ್ಯಾನರ್ ದಿಖಾ ರಹಿ ಹಿ, ಉಸ್ ಪರ್ ಲಿಖಾ ಹೈ ಪ್ರೇಮ್ ಔರ್ ದಯಾ ಕಿ ಜ್ಯೋತಿ ಜಗಾ ಕರ್ ರಖೇಂಗೆ ಅಂತ ಬ್ಯಾನರ್ ಇಟ್ಕೊಂಡ್ ಕುಂತಾರ ಅವ್ರು. ಯಾರು? ಸೆಂಟರ್ ವಾಸಿ ಬಾಯಿ ಬೆಹನೆ, ನಾವು ಪ್ರೀತಿ ಮತ್ತೆ ದಯೆಯ ಜ್ಯೋತಿಯನ್ನು ಸದಾ ಕಾಲಕ್ಕೂ ಬೆಳಗಿಸಿಡ್ಕೊಂಡಿರ್ತೀವಿ ಅಂತ ಬ್ಯಾನರ್ ಅಲ್ಲಿ ಬರ್ಕೊಂಡಾರೆ. ಬಹುತ್ ಅಚ್ಚಾ ಸಂಕಲ್ಪ ಕಿಯಾ. ಬಾಬಾ ನೀವು ಓದ್ಲಿಕ್ಕೆ ಬರ್ತದೆ, ನೋಡಿದ್ರು ಬಾಬಾ ಬಹಳ ಚೆನ್ನಾಗಿ ಸಂಕಲ್ಪ ಮಾಡಿದಿರಿ. अपने पर भी दया दृष्टि, साथियों के ऊपर भी दया दृष्टि, सर्व के ऊपर भी दया दृष्टि. ಬಾಬಾ ಮತ್ತೆ ಅದನ್ನ ಪಕ್ಕ ಮಾಡಿಸ್ಬೇಕಲ್ಲ. ಏನ್ ಬೋರ್ಡ್ ಇಟ್ಕೊಂಡ್ರೆ ಮುಗೀತಾ? ಬಾಬಾ ಪಕ್ಕ ಮಾಡಿಸ್ತಾರೆ. ನನ್ನ ಮೇಲೆ ನನಗೂ ದಯಾ ದೃಷ್ಟಿ, ನನ್ನ ಜೊತೆಗಿರೋರ ಮೇಲೂ ದಯಾ ದೃಷ್ಟಿ, ಸರ್ವರ ಮೇಲೂ ದಯಾ ದೃಷ್ಟಿ. ಈಶ್ವರಿಯ ಲವ್ ಚುಂಬಕ, ಈಶ್ವರಿಯ ಪ್ರೀತಿ. ದಯಾ ದೃಷ್ಟಿ ಅಂದ್ರೆ ಪ್ರೀತಿ ಅಲ್ವಾ? ಪ್ರೀತಿ ಇದ್ದಾಗಲ್ಲ ದಯೆ, ದಯೆ ಇದ್ದಾಗಲ್ಲ ಪ್ರೀತಿ. ಅದು ಏನಿದೆ ಆ ಲವ್, ಅದು ಚುಂಬಕ. तो आपके पास ईश्वरीय लव का चुंबक है. ನಮ್ಮ ಹತ್ರ ಏನಿದೆ? ಈಶ್ವರಿಯ ಪ್ರೀತಿಯ ಮ್ಯಾಗ್ನೆಟ್ ಇದೆ ನಮ್ಮ ಹತ್ರ, ಚುಂಬಕ ಇದೆ. किसी भी आत्मा को ईश्वरीय लव के चुंबक से बाप का बना सकते हो. ಈಶ್ವರಿಯ ಪ್ರೀತಿ ದಯಾ ಮತ್ತು ಪ್ರೀತಿಯನ್ನ ಕೊಟ್ಟು ಬಿಟ್ರೆ ಅವ್ರ ಚುಂಬಕಕ್ಕೆ ಆಕರ್ಷಣೆ ಆಗ್ತಾರೆ. ಅವ್ರನ್ನ ಬಾಬನ ಮಗು ಮಾಡಿಬಿಡ್ಬೋದು. बाप दादा सेंटर पर रहने वालों का विशेष दिल की दुआएं देते हैं. ಬಾಬಾ ಅಂತಾರೆ ಸೆಂಟರ್ ನಲ್ಲೆಲ್ಲ ಇದ್ದೀರಲ್ಲ, ವಿಶೇಷವಾಗಿ ನಿಮ್ಗೆಲ್ಲರಿಗೂ ಹೃದಯ, ನೀವು ಸೆಂಟರ್ ನಲ್ಲೆಲ್ಲ ಇದ್ದೀರಲ್ವಾ, ನಿಮ್ಗೆ ಹೃದಯ ತುಂಬಿದ ನಾನು ಆಶೀರ್ವಾದವನ್ನ ಕೊಡ್ತಾ ಇದ್ದೀನಿ. तो आप सभी ने विश्व में नाम बाला किया है. ನೀವೇ ನನ್ನ ಹೆಸರನ್ನ ವಿಶ್ವದ ಮುಂದೆ ಪ್ರಸಿದ್ಧ ಮಾಡಿದವರು. ಕೋನೆ ಕೋನೆ ಮೇ ಬ್ರಹ್ಮ ಕುಮಾರಿಸ್ ಕಾ ನಾಮ್ ತೋ
ಫೈಲಾಯ ಹೈ. ಜಗತ್ತಿನ ಮೂಲೆ ಮೂಲೆಯಲ್ಲಿ ಬ್ರಹ್ಮ ಕುಮಾರೀಸ್ ಅಂತ ಹೆಸರನ್ನ ನೀವು ಹರಡಿಸಿದಿರಿ. और बाप दादा को बहुत अच्छी बात लगती है कि जैसे डबल विदेशी हो वैसे डबल जॉब करने वाले हो. डबल विदेशी विशेषते ಏನು? ಅವ್ರದ್ದು डबल जॉब. मेजॉरिटी लौकिक जॉब भी करते हैं, अलौकिक जॉब भी करते. ವಿದೇಶಿಯರ ವಿಶೇಷತೆ ಸೆಂಟರ್ ನಲ್ಲೇ ಇರ್ತಾರೆ, ಲೌಕಿಕ ಜಾಬ್ ಅನ್ನು ಮಾಡ್ತಾರೆ, अलौकिक जॉब अನ್ನು ಮಾಡ್ತಾರೆ. बाप दादा देखते ही बाप दादा की टीवी बहुत बड़ी है. ಬಾಬಾ ಅಂತ ನಿಮ್ಮೆಲ್ಲರನ್ನ ನಾನು ನೋಡ್ತಾ ಇದ್ದೀನಿ, ಟಿವಿ ಬಹಳ ದೊಡ್ಡದಿದೆ. ಐಸಿ ಬಡಿ ಟಿವಿ ಯಹ ನಹಿ ಹೈ. ಈ ಜಗತ್ನಲ್ಲಿ ನೀವು ಎಲ್ಲಿನೂ ಆ ಅಂಗಡಿ ಮೊನ್ನೆ ಹೋದ್ರಲ್ಲ ಟಿವಿ ಅಂಗಡಿಗೆ, ಅಲ್ಲೆಲ್ಲ ಹೋದ್ರೆ ಇದ್ದ ಟಿವಿ ಸಿಗಂಗಿಲ್ಲ. ಇಷ್ಟು ದೊಡ್ಡ ಟಿವಿ ಬಾಬನ ಹತ್ರ ಇದೆ. तो बाप दादा देखते ही कैसे फटाफट क्लास करते अल्वा. आ विदेशियರು फटाफट क्लास करते, नाश्ता खड़े खड़े करते, जॉब में टाइम पर पहुंचते. ಎಲ್ಲ ಟಿವಿಯಲ್ಲಿ ನೋಡ್ತಾರೆ ಬಾಬಾ. ಅವ್ರು ಅಮೆರಿಕದಲ್ಲಿ ಇರ್ಬೋದು, ಲಂಡನ್ ನಲ್ಲಿ ಇರ್ಬೋದು, ಕೆನಡಾದಲ್ಲಿ ಇರ್ಬೋದು, ಜಪಾನ್ ನಲ್ಲಿ ಇರ್ಬೋದು, ಜರ್ಮನಿಯಲ್ಲಿ ಇರ್ಬೋದು, ಆಫ್ರಿಕಾದಲ್ಲಿ ಇರ್ಬೋದು, ಅಮೆರಿಕದಲ್ಲಿ ಇರ್ಬೋದು. ದೊಡ್ಡ ಟಿವಿ ಬಾಬಂದು ನೋಡ್ತಾನೆ ಬಾಬಾ. ಮಕ್ಕಳು ಫಟಾಫಟ್ ಕ್ಲಾಸಿಗೆ ರೆಡಿ ಆಗೋದು, ನಿಂತ್ಕೊಂಡೇ ನಾಷ್ಟ ಮಾಡೋದು, ಟೈಮ್ ಸರಿಯಾಗಿ ಜಾಬಿಗೆ ಓಡುದು. ಕಮಾಲ್ ಕರ್ತಿ. ಟಿವಿಲೆಲ್ಲ ನೋಡ್ತಾ ಇದ್ದಾರೆ ಬಾಬಾ. ಬಾಪ್ ದಾದಾ ದೇಖ್ತೆ ದೇಖ್ತೆ ನೋಡಿ ಏನ್ ಮಾಡ್ಬೋದು ಬಾಬಾ, ನೋಡಿ ಏನ್ ಮಾಡ್ಬೋದು? ದಿಲ್ ಕಾ ಪ್ಯಾರ್ ದೇತೆ ರಹತೆ ಹಿ. ನೋಡ್ತಾ ನೋಡ್ತಾ ಎಲ್ಲ ಮಕ್ಕಳಿಗೆ ನಾನು ಹೃದಯದ ಪ್ರೀತಿಯನ್ನ ಕೊಡ್ತಾ ಇದ್ದೀನಿ. बहुत अच्छा सेवा के निमित्त बने हो. निमित्त बनने की गिफ्ट बाप सदा विशेष दृष्टि देते रहते. ಒಂದು ವಿಶೇಷ ಪ್ರೀತಿ ಕೊಡ್ತಾರೆ, ಸೇವೆಗೆ ವಿಶೇಷ ನಿಮಿತ್ತ ಆಗಿರೋದ್ರಿಂದ ಅವರಿಗೆ ವಿಶೇಷ ದೃಷ್ಟಿ ಕೊಡ್ತೀನಿ. बहुत अच्छा ಲಕ್ಷ್ಯ ರಖಾ ಹೈ. ಬಹಳ ಒಳ್ಳೆ ಲಕ್ಷ್ಯವನ್ನ ಇಟ್ಕೊಂಡಿದ್ದೀರಿ. अच्छे हो, अच्छे रहेंगे, अच्छे बनाएंगे. ಎಲ್ಲರೂ ಬಹಳ ಚೆನ್ನಾಗಿದ್ದೀರಿ, ಚೆನ್ನಾಗೇ ಇರ್ತೀರಿ. ಎಲ್ಲರನ್ನು ಏನ್ ಮಾಡ್ತೀರಿ ನೀವು? ಚೆನ್ನಾಗಿ ಮಾಡ್ತೀರಿ. अच्छा ओम शांति. ಇವತ್ತಿನ वरदान, सर्व खजानों की इकोनॉमी का बजट बनाने वाले महीन पुरुषार्थी भव. सर्व ಖಜಾನೆಗಳ ಉಳಿತಾಯದ ಬಜೆಟ್ ಅನ್ನ ಮಾಡುವ ಸೂಕ್ಷ್ಮ ಮಹೀನ್ ಆಳವಾದ ಪುರುಷಾರ್ಥಿ ಆಗಿರಿ. ಸರ್ವ ಖಜಾನೆಗಳನ್ನ ಉಳಿತಾಯ ಮಾಡ್ಬೇಕು ನಾವು. ಯಾವ್ಯಾವ ಖಜಾನೆ? ಸಂಕಲ್ಪದ ಖಜಾನೆ, ಮಾತಿನ ಖಜಾನೆ, ಶಕ್ತಿಯ ಖಜಾನೆ, ಎಷ್ಟೆಲ್ಲ ಖಜಾನೆ, ಸ್ಥೂಲ ಖಜಾನೆ, ಎಲ್ಲವನ್ನ ಉಳಿಸುವಂತ ಮಹೀನ್ ಪುರುಷಾರ್ಥಿ ಭವ. जैसे लौकिक रीति में यदि इकोनॉमी वाला घर ना हो तो ठीक रीति से नहीं चल सकता ಅಲ್ವಾ. ಒಂದ್ ವೇಳೆ ಮನೆ ಸರಿ ಇಲ್ಲ ಅಂದ್ರೆ ಏನದು? ಎಕಾನಮಿ ವಾಲ ಟೀಕ್ ರೀತಿ ಸೆ ನಹಿ ಚಲ್ ಸಕ್ತಾ. ಎಕಾನಮಿ ಇಲ್ಲ ಅಂದ್ರೆ ಮನೆಯನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಗೆ ಸರಿಯಾಗಿ ನಡೆಸಲಿಕ್ಕೆ ಆಗುದಿಲ್ಲ. ऐसे यदि निमित्त बने हुए बच्चे इकोनॉमी वाले नहीं है तो सेंटर ठीक नहीं चल सकता. ಉಳಿತಾಯ ಮಾಡುವಂತದ್ದು ನಮಗೆ ಬುದ್ಧಿ ಇಲ್ಲ ಅಂದ್ರೆ ನಿಮಿತ್ತ ಕಂದಿರು ಸೆಂಟರ್ ಅನ್ನ ಕರೆಕ್ಟ್ ಆಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಉಳಿಸ್ಲಿಕ್ಕಾಗ್ತದೆ. ಉಳಿತಾಯ ಮಾಡುವಂತದ್ದು ಇರ್ಬೇಕು ನಮ್ಗೆ. ವಹು ಹುಯಿ ಹದ್ದಕ್ಕೆ ಪ್ರವೃತ್ತಿ, ಯಹ ಬೇಹದ್ಗೆ ಪ್ರವೃತ್ತಿ. ಅದು ಹದ್ದಿನ ಮಾತು. ಸ್ಥೂಲವಾಗಿ ಹಣ ಉಳಿತಾಯ ಮಾಡೋದು ಎಲ್ಲ ಸ್ಥೂಲವಾಗಿ ಹದ್ದಿನ ಮಾತು. ಚೆಕ್ ಕರ್ನಾ ಚಾಹಿಯೆ. ಸಂಕಲ್ಪ बोल शक्तियों में क्या क्या एक्स्ट्रा ಖರ್ಚು ಕಿಯಾ. ಈಗ ಚೆಕ್ ಮಾಡ್ಕೊಳ್ಳಿ. ಸಂಕಲ್ಪ ಏನೇನ್ ಖರ್ಚು ಮಾಡಿದೀನಿ ವ್ಯರ್ಥ, ಮಾತು ಏನೇನ್ ವ್ಯರ್ಥ ಮಾತಾಡಿದ್ದೀನಿ, ಯಾವ್ಯಾವ ಶಕ್ತಿಯನ್ನ ನಾನು ವ್ಯರ್ಥ ಮಾಡಿದ್ದೀನಿ, ಎಕ್ಸ್ಟ್ರಾ ಖರ್ಚು ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ. जो सर्व खजानों के इकोनॉमी का बजट बनाकर ಇವೆಲ್ಲ ಖಜಾನೆಗಳ ಉಳಿತಾಯದ್ದು ಏನ್ ಮಾಡ್ಬೇಕೀಗ? ನೀವು ಬಜೆಟ್ ರೆಡಿ ಮಾಡ್ಬೇಕು.
उसी अनुसार चलते ही उन्हें ही महीन पुरुषार्थी कहा जाता है. ಅವರಿಗೆ ಅದನ್ನ ಬಹಳ ಸೂಕ್ಷ್ಮವಾಗಿ ಆಳವಾದ ಪುರುಷಾರ್ಥವನ್ನ ಇವರು ಮಾಡುವವರು ಅಂತ ಕರೆಯಲಾಗ್ತದೆ. ಆದ್ರಿಂದ ಮಹೀನ್ ಪುರುಷಾರ್ಥಿಗಳು उनके संकल्प, बोल, कर्म व ज्ञान की शक्तियां कुछ भी व्यर्थ नहीं जा सकती. आद्रिंद महीन पुरुषार्थी अंद्रे यारू और संकल्प, मातु, कर्म, ಜ್ಞಾನದ ಶಕ್ತಿ ಎಂದೆಂದಿಗೂ ವ್ಯರ್ಥ ಹೋಗುವುದಿಲ್ಲ. ಅಂತಹ ಸರ್ವ ಖಜಾನೆಗಳ ಎಕಾನಮಿ ಮಾಡುವಂಥದ್ದು ಇವತ್ತು ವಿಶೇಷವಾದಂತಹ ವರದಾನ. ಸ್ಲೋಗನ್: स्नेह के खजाने से माला माल बन सबको स्नेह दो स्नेह लो. ಸ್ನೇಹದ ಖಜಾನೆಯಿಂದ ಸಂಪನ್ನ ಇರಬೇಕು. ಬೇಕಾದಷ್ಟು ಕೊಡ್ರಿ ಎಲ್ಲರಿಗೂ. ಏನು ಸ್ನೇಹ ಕೊಡಿ, ನಿಮ್ದೇನ್ ಗಂಟು ಹೋಗ್ತದೆ, ಕೊಡಿ ಸ್ನೇಹ. ಸ್ನೇಹದ ಖಜಾನೆಯಲ್ಲಿ ಮಾಲಾಮಾಲಿ ಇರಿ, ಎಲ್ಲರಿಗೂ ಸ್ನೇಹ ಕೊಡಿ, ಸ್ನೇಹ ತಗೊಳ್ಳಿ. ಇದು ಇವತ್ತಿನ ಸ್ಲೋಗನ್. अव्यक्त इशारा: रूहानी रॉयल्टी और प्यूरिटी की पर्सनैलिटी धारण करो. ಅವ್ಯಕ್ತ ಇಶಾರೆ ಗೊತ್ತಾಯ್ತಲ್ಲ. ಈ ತಿಂಗಳು ಏನ್ ಅನುಭವ ಮಾಡ್ತಿದ್ದೀವಿ? ಪವಿತ್ರತೆಯ ರಾಯಲ್ಟಿ, ಪವಿತ್ರತೆಯ ಪರ್ಸನಾಲಿಟಿಯನ್ನ ಧಾರಣೆ ಮಾಡಿ. ಸತ್ಯತಾ, ಸಭ್ಯತಾ ಆಯ್ತು. ಆಮೇಲೆ ಬಾಬನ್ ಜೊತೆಗೆ ಸದಾ ಕಾಲಕ್ಕೂ ಕಂಬೈಂಡ್ ಆಗಿದ್ದುಕೊಂಡು ಸಫಲತೆ ಆಯ್ತು. ಈಗ ನಮ್ಮ ಆತ್ಮಿಕ ರಾಯಲ್ಟಿ ಪವಿತ್ರತೆಯ ಪರ್ಸನಾಲಿಟಿಯಲ್ಲಿ ಇರಬೇಕು. ಅವ್ಯಕ್ತ ಇಶಾರೆ: ಪವಿತ್ರತೆಯ ಶಕ್ತಿ ಪರಮ ಪೂಜ್ಯ ಮಾಡ್ತದೆ. ಪವಿತ್ರತೆಯ ಶಕ್ತಿ ಪತಿತ ಜಗತ್ತನ್ನು ಪರಿವರ್ತನೆ ಮಾಡ್ತದೆ. ಪವಿತ್ರತೆಯ ಶಕ್ತಿ ವಿಕಾರದ ಅಗ್ನಿಯನ್ನ, ಉರಿಯುವಂತ ಬೆಂಕಿಯನ್ನ ಶೀತಲ ಮಾಡ್ತದೆ. ಪವಿತ್ರತೆಯ ಶಕ್ತಿ ಅನೇಕ ಆತ್ಮಗಳ ಅನೇಕ ಜನ್ಮದ ವಿಕರ್ಮದ ಬಂಧನದಿಂದ ಬಿಡಿಸ್ತದೆ. ಪವಿತ್ರತೆಯ ಆಧಾರದಿಂದ ದ್ವಾಪರದಿಂದ ಈ ಸೃಷ್ಟಿ ಒಂದಲ್ಲ ರೂಪದಲ್ಲಿ ಕುಚ್ ನ ಕುಚ್ ತಮಿ ಹುಯಿ ಹೈ. ಅದರ ಮಹತ್ವತೆಯನ್ನು ಪವಿತ್ರತೆ ಶಕ್ತಿಯಿಂದಲೇ ಒಂದಲ್ಲ ಒಂದು ರೂಪದಲ್ಲಿ ಏನು ಎತ್ತಿ ಹಿಡ್ದಿದೆ, ಉಳಿದಿದೆ. ಇಲ್ಲ ಅಂದ್ರೆ ಈ ಪವಿತ್ರತೆಯ ಮಹತ್ವತೆಯನ್ನ ಅರಿತು पवित्रता के लाइट का क्राउन धारण कर लो. पवित्रते किरीटवನ್ನ ಧರಿಸಿರಿ. पवित्रता की शक्ति परम पूज्य बनाती है. पवित्रता की शक्ति से इस पतित दुनिया को परिवर्तन कर सकते हो. पवित्रता की शक्ति विकारों की अग्नि में जलती हुई आत्माओं को शीतल बना देती है. आत्मा को अनेक जन्मों के विकर्मों के बंधन से छुड़ा देती है. पवित्रता के आधार पर द्वापर से यह सृष्टि कुछ न कुछ ತಮಿ ಹುಯಿ ಹೈ. ಸ್ವಲ್ಪ ರಕ್ಷಣೆ ಆಗಿದೆ ಪವಿತ್ರತೆಯ ಬಲದಿಂದ. ಅದಕ್ಕೇನೆ ಬಾಬಾ ಋಷಿಮುನಿಗಳು ಸಾಧು ಸಂತರನ್ನು ನೆನಪಡ್ಕೋತಾರೆ. ಆ ಮಠಾಧೀಶರು ಅವರೆಲ್ಲ ಇದ್ದದಕ್ಕೆ ಸ್ವಲ್ಪ ಆದ್ರೂ ಪವಿತ್ರತೆಯ ಬಲ ನಮ್ಮ ದೇಶದಲ್ಲಿ ಉಳಿದಿದೆ. ಅದರ ಮಹತ್ವತೆಯನ್ನ ಅರಿತು ಪವಿತ್ರತಾ ಕೆ ಲೈಟ್ ಕಾ ಕ್ರೌನ್ ಧಾರಣ ಕರ್ಲೋ. ಪವಿತ್ರತೆಯ ಬೆಳಕಿನ ಕಿರೀಟವನ್ನು ಧಾರಣೆ ಮಾಡಿ. अच्छा, ಪವಿತ್ರತೆಯ ರಾಯಲ್ಟಿ, ಪವಿತ್ರತೆಯ ಪರ್ಸನಾಲಿಟಿ. ಅವ್ಯಕ್ತ ಇಶಾರೆ ಎಲ್ಲ ಒಂದೇ ಕಡೆ ಜಮ ಮಾಡ್ಕೊಂಡ್ರೆ ಎಷ್ಟು ಚಂದ. ಓಕೆ, ಇವತ್ತಿನ ಸ್ವಮಾನ: ನಾನು ಆತ್ಮ ಮನ್ಸ ಮಹಾದಾನಿ ಆಗಿದ್ದೇನೆ. ಇವತ್ತಿನ ಸ್ವಮಾನ: ನಾನು ಆತ್ಮ ಮನ್ಸ ಮಹಾದಾನಿ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಎಷ್ಟು ಸಂಪನ್ನ ಮಾಡಿದ್ರು ಬಾಬಾ ನಮ್ಮನ್ನ, ಎಷ್ಟು ಶೃಂಗಾರ ಮಾಡಿದ್ರು, ಎಷ್ಟು ನಮ್ಗೆ ಬಲ, ಧೈರ್ಯ, ಸಾಹಸ ತುಂಬಿಸಿದ್ರು. ಆತ್ಮನಾದ ನಾನು ಪರಮ ಆತ್ಮನಾದ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ, ಶರಣಾಗತನಾಗಿದ್ದೇನೆ. ಓಂ ನಮಃ ಶಿವಾಯ. ಓಂ ಶಾಂತಿ.
वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे। वरदानी हाथ तुम्हारे। देह और दुनिया भूले हैं, खुशियों के झूले झूले हैं। देह और दुनिया भूले हैं, खुशियों के झूले झूले हैं। साथ में अपने लेके चले यादों के उड़न खटोले हैं। रूह की राहत, दिल की चाहत, रूह की राहत, दिल की चाहत, चित के चैन हमारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे। वरदानी हाथ तुम्हारे। साथ तेरे जब चलते हैं तो धूप भी बन जाती छाया। साथ तेरे जब चलते हैं तो धूप भी बन जाती छाया। पर्वत भी राई बन जाता, हार मान लेगी माया। आंधी में भी बुझ न सके जो, आंधी में भी बुझ न सके जो, हम चिराग वो न्यारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे। वरदानी हाथ तुम्हारे। प्यार के सागर तुमको पाकर मन हमारा गा रहा। प्यार के सागर तुमको पाकर मन हमारा गा रहा।
सदा हमारे। प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, 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 ओ बाबा प्यारे ओम शांति, ओम शांति।